ಅವರಿಗೆ ಬೇಕಾದ ಪುನಶ್ಚೇತನ ಅನುಗ್ರಹಿಸಿ ಕುಟುಂಬ ಬಲಪಡಿಸಬೇಕು ಎಂದು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ ಸ್ವಾಮಿ. ಅದೇ ರೀತಿ ಅದಕ್ಕೆ ಪ್ರೋತ್ಸಾಹಿಸುವಂತಹ ಎಲ್ಲಾ ನಿನ್ನ ಭಕ್ತಾದಿಗಳನ್ನು ಆಶ್ರಯಿಸಿ ಬಲಪಡಿಸು. ಈ ಒಂದು ಶಾಲೆ ಪಾಠದಲ್ಲಿ ನಾವು ಕಲಿಯುವಂತಹ ಪಾಠಗಳು ನನ್ನ ಪವಿತ್ರ ಆತ್ಮನ ಸಹಾಯದಿಂದ ನಮಗೆ ಎಲ್ಲಾ ಗೂಢಾರ್ಥಗಳನ್ನು ತಿಳಿಸುವುದಲ್ಲದೆ ನಾವು ಮತ್ತೊಬ್ಬರಿಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಿ ಮುಂದೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಿನ್ನ ಕೃಪೆಯಿಂದ ಪರಾಮರ್ಶೆ ನಡೆಸಿ ಕಾಯ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿಯವರ ಕುಟುಂಬದವರೊಂದಿಗೆ ನಾವು ಆಲಿಸೋಣ. ಥ್ಯಾಂಕ್ ಯು ಸರ್. ಒಂದು ರಾಗವನ್ನು ಆಡಿಕೊಳ್ಳೋಣ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅಪ್ಪ ಅಪ್ಪ ಏಸಪ್ಪ ನೀ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾಠಕ್ಕೆ ಹೋಗುವ ಮುನ್ನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಉನ್ನತೋನ್ನತನಾದ ನಿನ್ನ ಯೋಜನೆಯನ್ನ ಈ ಭೂಮಿ ಮೇಲೆ ಅಲ್ಪರಾದ ನಾವು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಆತ್ಮಗಳು ನಷ್ಟವಾಗದೆ ನೀನು ನಮ್ಮ
ನಮಗಾಗಿ ಮಾಡಿದಂತ ತ್ಯಾಗದ ಬಲಿದಾನದ ಶ್ರಮೆಯ ಫಲವಾಗಿ ಸ್ವಾಮಿ ನಿನ್ನ ಉದ್ದೇಶಗಳನ್ನ ಸಂಪೂರ್ಣವಾಗಿ ನೆರವೇರಿಸಿ ನಿನ್ನ ಉನ್ನತೋನ್ನತವಾದ ರಾಜ್ಯಕ್ಕೆ ಸಿದ್ಧಪಡಿಸ್ಲಿಕ್ಕಾಗುವಂತೆ ದಿನನಿತ್ಯವೂ ನಿನ್ನ ಮಕ್ಕಳಾದ ನಮ್ಮ ಹಿತಕ್ಕಾಗಿ ನೀನು ಮಾಡುತ್ತಿರುವ ಹೋರಾಟಕ್ಕೆ ಈ ಪಾಠಗಳನ್ನ ನಾವು ಕಲಿಯುವಂಥದ್ದು ಕಾರಣವಾಗಿದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸು. ಈ ದಿನದ ಪಾಠವನ್ನ ನೀನೆ ನಮಗೆ ತಿಳಿಯಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಸೊ ನೆನ್ನೆ ನಾವು ಒಂದು ಅದ್ಭುತವಾದಂತಹ ಪಾಠವನ್ನ ನಾವು ಕಲ್ತೀವಿ. ಪರಲೋಕದಲ್ಲಿ ಮಹಾ ಹೋರಾಟದ ಆರಂಭ ಹೇಗೆ ಆಯಿತು ಎಂಬುದಾಗಿ. ಅಲ್ಲಿ ಸೈತಾನನು ಹೇಗೆ ಪರಲೋಕದಲ್ಲಿ ಲೂಸಿಫರ್ನಾಗಿ ಆ ಒಂದು ನೆರಳು ಕೊಡುವ ಕೆರೂಬಿಯಾಗಿ ದೇವರ ಸಿಂಹಾಸನದಲ್ಲಿ ದೇವರ ಸೇವೆ ಮಾಡುತ್ತಿದ್ದವನಾಗಿದ್ದು, ಆತನಲ್ಲಿ ದೇವರ ಬಗ್ಗೆ ಒಂದು ತಪ್ಪಾದಂತ ಕೆಟ್ಟ ಅಭಿಪ್ರಾಯಗಳು ಉಂಟಾಗಿ ಆ ಅಭಿಪ್ರಾಯವು ಆತನ ಹೃದಯದಲ್ಲಿ ದುರಾಶೆಯನ್ನು ಹುಟ್ಟಿಸಿ ಆ ಆಸೆಯ ನಿಮಿತ್ತ ಆತನು ತನ್ನನ್ನು ತಗ್ಗಿಸಿಕೊಳ್ಳದೆ ತಾನು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದು ಆತನು ಅಲ್ಲಿ ಪರಲೋಕ ರಾಜ್ಯದಲ್ಲಿ ಸ್ಥಾನವನ್ನ ಕಳೆದುಕೊಂಡು ಹೊರಗೆ ದಬ್ಬಲ್ಪಟ್ಟವನಾಗಿ ಸೈತಾನನಾಗಿ ಹೊರಬರುವಂತದ್ದನ್ನ ನಾವು ನೋಡ್ತೇವೆ. ಅಲ್ಲಿಂದ ಆರಂಭವಾದಂತ ಈ ಒಂದು ದೇವರ ಮತ್ತು ಯೇಸು ಕ್ರಿಸ್ತನ ಮತ್ತು ಸೈತಾನನ ನಡುವಿನ ಹೋರಾಟ ಆ ಭೂಲೋಕದಲ್ಲಿ ಅವಳು ತಿನ್ನಬಾರದಂತ ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನ ತಿನ್ನುವ ಹಾಗೆ ಸರ್ಪದ ಮೂಲಕವಾಗಿ ಸೈತಾನನು ವಂಚಿಸಿ ಮೋಸಪಡಿಸಿ ಆ ಪಾಪವನ್ನ ಈ ಲೋಕಕ್ಕೆ ತಂದು ಎಂಬುದಾಗಿ ನಾವು ಕಲಿತು. ಮತ್ತು ನೆನ್ನೆ ಸತ್ಯವೇದದಲ್ಲಿ ಪಾಪದ ಉಗಮ, ಆ ಉಗಮಕ್ಕೆ ಕಾರಣ ದೇವರೇ ಆಗಲಿ ದೇವರ ಸೃಷ್ಟಿಯಲ್ಲಿ ಇನ್ನಾರೇ ಆಗಲಿ ಕಾರಣರಲ್ಲ. ಅದು ಸೈತಾನನಲ್ಲಿ ತನ್ನಷ್ಟಕ್ಕೆ ತಾನೇ ಉದ್ಭವವಾದಂತಹ ಒಂದು ಭಾವನೆ ಅಥವಾ ಒಂದು ದುರಾಶೆ. ಆ ದುರಾಸೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಸೈತಾನನು ತನ್ನ ಸತತವಾದ ಪ್ರಯತ್ನವನ್ನು ಮುಂದುವರಿಸಿದ್ದರಿಂದ ಆತನು ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲಬೇಕಾಯಿತು ಮತ್ತು ಪಾಪಿಯಾದನು. ಆತನ ಮುಖಾಂತರವಾಗಿ ಆತನ ಕೃತ್ಯಗಳೆಲ್ಲ ಪಾಪವಾಗಿ ಕೊನೆಗೆ ಆ ಪಾಪದ ಪ್ರತಿಫಲವಾಗಿ ಅಲ್ಲಿಂದ ಹೊರ ಬಂದಂತ ಸೈತಾನನು ಭೂಮಿ ಮೇಲೆ ಆ ಪಾಪವೆಂಬ ಹಣಜಿಯನ್ನ ಬಿತ್ತಿದನು. ಆ ಹಣಜಿ ಇವತ್ತು ಲೋಕದ ತುಂಬ ಎಲ್ಲಾ ಮನುಷ್ಯರ ಜೀವಿತದಲ್ಲಿ ದೊಡ್ಡ ಅದನ್ನ ತೆಗಿಲಿಕ್ಕೆ ಬರ್ಲಿಕ್ಕಾಗದಂತ ಆ ಒಂದು ಕಳೆಯಾಗಿ ಬೆಳೆದು ನಿಂತಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಮುಂದುವರಿದ ಭಾಗವಾಗಿ ಆ ಸೈತಾನನು ತನ್ನಲ್ಲಿ ಆದಂತ ಈ ಒಂದು ತಪ್ಪಾದ ಅಭಿಪ್ರಾಯದ ನಿಮಿತ್ತ ಸೌಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದಾ ಸರ್? ಫಸ್ಟ್ ಸ್ವಲ್ಪ ವಾಲ್ಯೂಮ್. ಓಕೆ. ತನ್ನನ್ನ ತಾನು ತಗ್ಗಿಸಿಕೊಂಡು ದೇವರ ಮುಂದೆ ದೇವರಿಗೆ ವಿಧೇಯನಾಗದ ಹಾಗೆ ತಾನು ತನ್ನನ್ನ ಹೆಚ್ಚಿಸಿಕೊಂಡು ಕೊಂಡವನಾದುದರಿಂದ ಆತನ ಅಪರಾಧವು ದಿನಾಲು ಹೆಚ್ಚುತ್ತಾ ಬರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೇಳಿಸ್ತಾ ಇದೆಯಾ? ಪರವಾಗಿಲ್ಲ ಸೊ ದೂರದಿಂದ ಕೂತವ್ರು ಕೇಳಿಸಲ್ಲ ಅಷ್ಟೇ. ಓಕೆ. ನಾನು ಇವಾಗ ಮೈಕ್ ಹಾಕೋತೀನಿ, ಆದ್ರೆ ಒಂದು ನಾನ್ ಮಾತಾಡೋದು ನನಗ್ ಕೇಳಿಸಲ್ಲ, ನಿಮಗೆ ಮಾತ್ರ ಕೇಳಿಸ್ತದೆ. ನಾನು ಕೇಳಿಸ್ತಿ ಕೈ ಮಾಡ್ತೀನಿ, ಅವಾಗ ನೀವು ಕೇಳಿಸ್ತದೆ ಅಂತಂದ್ರೆ ಯಾರಾದ್ರೂ ನೀವು ಇದರಲ್ಲಿ ಬಂದು ನೀವು ಕೈ ಮಾಡಿ ತೋರಿಸಿದ್ರೆ ನನಗೆ ಅರ್ಥ ಆಗ್ತದೆ. ಈ ಮೈಕ್ ಹಾಕೊಂಡ್ಮೇಲೆ ನಿಮ್ಗೆ ಚೆನ್ನಾಗಿ ಕೇಳಿಸ್ಬೋದು ಅಂತ ನನಗೆ ಅನ್ಸುತ್ತೆ. ನೋಡಿ.
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಹೋದ್ರೆ ಮೈಕ್ ಮುಂದೆ ಬಂದು ಕೇಳಿಸಲ್ಲ ಅಂತ ಹೀಗ್ ಮಾಡಿ, ಇಲ್ಲಾಂದ್ರೆ ಹೀಗ್ ಮಾಡಿ. ಓಕೆ, ಓಕೆನಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪ್ರೈಸ್ ಗಾಡ್. ಒಳ್ಳೇದಾಗ್ಲಿ. ಇವತ್ತಿನ ಪಾಠದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಸೈತಾನನು ತನ್ನ ಪಾಪದ ಕೃತ್ಯಗಳನ್ನ ಈ ಭೂಮಿ ಮೇಲೆ ಎಷ್ಟು ಅಧಿಕವಾಗಿ ದೇವರಿಗೆ ವಿರುದ್ಧವಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾ ಮತ್ತು ತನಗೆ ತಪ್ಪಿ ಹೋದಂತ ದೇವರ ಸಿಂಹಾಸನವನ್ನ ಮತ್ತೆ ದಕ್ಕಿಸಿಕೊಳ್ಳುವಂತ ಪ್ರಯತ್ನವನ್ನ ಆತನು ಮಾಡುತ್ತಾ ಬಂದನು ಎಂಬುದನ್ನ ಈ ಪಾಠದಲ್ಲಿ ನಾವು ಕಲಿತಕ್ಕಂತರಾಗಿದ್ದೇವೆ. ಮತ್ತಾಯನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 1-11 ವಚನಗಳನ್ನ ಈ ಪಾಠದಲ್ಲಿ ನಾವು ಕಲಿತಕ್ಕಂತರಾಗಿದ್ದೇವೆ. ಇದು ಈ ಭೂಮಿ ಮೇಲೆ ನೇರವಾಗಿ ಯೇಸು ಕ್ರಿಸ್ತನನ್ನ ಸೈತಾನನು ಸಂಧಿಸಿ ಅವರಿಬ್ಬರ ನಡುವೆ ನಡೆದಂತ ಒಂದು ಸಂಘರ್ಷ. ಸೊ ಈ ಸಂಘರ್ಷದಲ್ಲಿ ಯೇಸು ಕ್ರಿಸ್ತನು ತಾನು ಸೈತಾನನನ್ನ ಜಯಿಸುವುದರ ಜೊತೆಗೆ ಆತನನ್ನ ನಂಬುವಂತ ಈ ಭೂಮಿ ಮೇಲೆ ಆತನನ್ನ ಪ್ರೀತಿಸುವಂತ ಆತನ ಜನರು ಸಹ ಹೇಗೆ ಯಾವ ವಿಧದಲ್ಲಿ ನಮ್ಮ ವಿರೋಧಿಯಾಗಿರ್ತಕ್ಕಂಥ ಸೈತಾನನನ್ನ ಜಯಿಸಲು ಸಾಧ್ಯ ಎಂಬುದನ್ನ ತೋರಿಸ್ಕೊಟ್ಟಿದ್ದಾರೆ. ನಾವು ನೋಡೋಣ. ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 1-11 ವಚನಗಳ ತನಕ ನಾನು ಓದ್ತೇನೆ. ನೀವು ಓದಿದ್ರು ನನಗೆ ಕೇಳಿಸಲ್ಲ, ಅದರಿಂದ ನಾನೇ ಓದ್ತೇನೆ, ದಯಮಾಡಿ ನೋಡ್ಕೊಳ್ರಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಿಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತುಕೊಳ್ಳುವರು ಎಂದು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅನ್ನನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು ಎಂಬುದಾಗಿ. ದೇವರ ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನರಾವತಾರ ವ್ಯಕ್ತಿ ಈ ಲೋಕಕ್ಕೆ ಬಂದ ಮೇಲೆ ಆತನು ತನ್ನ ಸುವಾರ್ಥ ಸೇವೆಯನ್ನ ಪ್ರಾರಂಭ ಮಾಡಬೇಕಾಗಿರ್ತದೆ. ಅದಕ್ಕಾಗಿ ಆತನು ಅಭಿಷೇಕಿಸಲ್ಪಡಬೇಕಾಗ್ತದೆ. ಸ್ನಾನಿಕನಾದ ಯೋಹಾನನು ಆ ಕೆಲಸವನ್ನ ಮಾಡಿ ಮುಗಿಸ್ತಾನೆ. ಇದಾದ ನಂತರ ದೇವರಾತ್ಮನು ಆತನನ್ನ, ಯೇಸು ಕ್ರಿಸ್ತನನ್ನ ಅಡವಿಗೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಕ್ರಿಸ್ತನು 40 ದಿವಸ ಹಗಲು ಇರುಳು ಉಪವಾಸ ಇರುವಂತದ್ದನ್ನ ನಾವು ನೋಡ್ತೇವೆ. ಹಗಲು ಇರುಳು ಉಪವಾಸವಿರುವಾಗ ಶಾರೀರಿಕವಾದಂತ ಶಕ್ತಿ ಕುಂದುವುದು ನಿಜ. ಮತ್ತು ಆತನು ಮನುಷ್ಯನಾಗಿರುವುದರಿಂದ, ನರಮಾನವನಾಗಿ ಹುಟ್ಟಿ ಬಂದಿರುವುದರಿಂದ
ಶಾರೀರಿಕವಾಗಿ ಬಳಲಿರುವುದಂತೂ ಸತ್ಯ. ಆದರೆ ಒಂದು ಮಾತ್ರ ಸತ್ಯ, ಈ 40 ದಿವಸ ಹಗಲಿರುಳು ಆತನು ಉಪವಾಸವಿದ್ದು ಸುಮ್ಮನೆ ಕುಳಿತಿರಲಿಲ್ಲ. ಬದಲಾಗಿ ಈ ಲೋಕದಲ್ಲಿ ಮುಂದೆ ಬರುವಂತ ಹೋರಾಟಕ್ಕೆ ಬೇಕಾದಂತ ತಂದೆಯಾದ ದೇವರ ಬಲನ ಆಶ್ರಯಿಸಿ ಅದಕ್ಕಾಗಿ ಕರ್ತನ ಜೊತೆಯಲ್ಲಿ ಆ ಬಲಕ್ಕಾಗಿ ಹಂಬಲಿಸುತ್ತಾ ಆ ಒಂದು ಸಾಮರ್ಥ್ಯವನ್ನ, ಆ ಬಲವನ್ನ ಆತನು ಹೊಂದಿಕೊಂಡವನಾಗಿದ್ದನು ಎಂಬುದನ್ನ ನಾವು ಗಮನಿಸಬಹುದಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಈ ಸಮಯದಲ್ಲಿ ಸೈತಾನನು ಶಾರೀರಿಕವಾದಂತ ರೀತಿಯಲ್ಲಿ ಆತನನ್ನ ಬಳಲಿರುವುದನ್ನ ಕಂಡು ಈ ಸಮಯದಲ್ಲಿ ಆತನ ಮೇಲೆ ಆಕ್ರಮಣ ಮಾಡಿ ಪರಲೋಕದಲ್ಲಿ ಯಾವ ಸೋಲನ್ನ ಅನುಭವಿಸಿದನೋ ಆ ಸೋಲಿಗೆ ಬದಲಾಗಿ ಇಲ್ಲಿ ಆತನನ್ನ ಸೋಲಿಸಿ ಜಯ ಹೊಂದಬೇಕೆಂಬತಕ್ಕಂತ ಒಂದು ಆಕ್ರಮಣವನ್ನ ಮಾಡ್ತಾನೆ ಆ ಉದ್ದೇಶದಿಂದ. ಆದರೆ ಸೃಷ್ಟಿಕರ್ತನಾದಂತ ದೇವರು ನಿರಂತರವೂ ಆತನು ಸಾಮರ್ಥ್ಯವುಳ್ಳಂತ ಸರ್ವಶಕ್ತನಾದಂತ ದೇವರಾಗಿದ್ದಾನೆ. ಅದು ಒಂದು ಕಡೆ. ಕ್ರಿಸ್ತನನ್ನ ಸೋಲಿಸುವುದಕ್ಕೆ ಆತನಿಂದ ಯಾವತ್ತೂ ಎಂದು ಸಾಧ್ಯವಿಲ್ಲ, ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಸತ್ಯ ಅವನಿಗೆ ಇನ್ನೂ ಮನವರಿಕೆ ಆಗಿರಲಿಲ್ಲ. ಯೇಸು ಕ್ರಿಸ್ತನು ನರಾವತಾರ ವ್ಯಕ್ತಿ ಬಂದದ್ದರಿಂದ ಆತನು ಬಲಹೀನನಾಗಿದ್ದಾನೆ. ಸೊ ನನ್ನ ಬಲವನ್ನು ಉಪಯೋಗಿಸಿ ಆತನನ್ನ ಈಗ ಸೋಲಿಸಿದರೆ ಆತನು ಕೊನೆ ಪಕ್ಷ ಪರಲೋಕವನ್ನ ಕಳೆದುಕೊಂಡ್ರು ಈ ಭೂಲೋಕದಲ್ಲಿ ತಾನು ಅಧಿಪತಿಯಾಗಬಹುದು ಮತ್ತು ತನ್ನ ಸಾಮ್ರಾಜ್ಯ ನಿರಂತರವಾಗಿ ಉಳಿದುಕೊಳ್ಳಬಹುದು. ಈಗಾಗಲೇ ಆತನು ಭೂಲೋಕದ ಅಧಿಪತಿ ಆಗಿದ್ದಾನೆ. ಆದಾಮನು ಯಾವಾಗ ಸೈತಾನನ ಮಾತಿಗೆ ಶರಣಾದನು ಆವತ್ತೇ ಈ ಲೋಕದ ಅಧಿಪತ್ಯವನ್ನ ಆತನು ಪಡೆದುಕೊಂಡನು. ಇದನ್ನ ನಾವು ಬಲ್ಲವರಾಗಿದ್ದೇವೆ. ಆದರೆ ಈ ಅಧಿಪತ್ಯವನ್ನ ಪಡೆದುಕೊಂಡ್ರು ಸಹ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಡುವುದರ ಮುಖಾಂತರವಾಗಿ ಮತ್ತೆ ಸೈತಾನನಿಗಿದ್ದಂತ ಅಧಿಕಾರವನ್ನ ಆತನು ಪಡೆಯುವುದಕ್ಕೆ ಮಾರ್ಗ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಆ ಮಾರ್ಗ ಏನೆಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ ದೇವರ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ, ಸತ್ಯದ ಕಡೆಗೆ ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ರಾಜ್ಯವು ಅಭಿವೃದ್ಧಿ ಆಗುವಾಗ ಕೊನೆಗೊಂದು ದಿವಸ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಪಡ್ಕೊಳ್ಳುವುದಕ್ಕೆ ಈ ಲೋಕಕ್ಕೆ ಬಂದಾಗ ಅಂತ್ಯದಲ್ಲಿ ಸೈತಾನನಿಗೆ ಶಾಶ್ವತವಾದಂತ ಒಂದು ಅಂತ್ಯ ಆಗುವಂತದ್ದಾಗಿದೆ. ಇದನ್ನ ಸೈತಾನನು ಬಲ್ಲವನಾಗಿದ್ದಾನೆ. ಆತನ ಅಂತ್ಯ ಅಂತೂ ಸಿದ್ಧವಾಗಿದೆ. ಈಗ ಅಂತ್ಯವನ್ನ ಸಿದ್ಧವಾಗಿರೋದ್ರಿಂದ ಒಂದು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು, ಇಲ್ಲ ಆ ಅಂತ್ಯದ ದಿನಗಳನ್ನ ಮುಂದೆ ಹಾಕುವಂತ ಪ್ರಯತ್ನವನ್ನಾದ್ರೂ ಮಾಡಬೇಕು. ಈಗ ಇಲ್ಲಿ ಒಂದೇ ಸಾರಿ ಯಾವ ದೇವರ ರಾಜ್ಯವನ್ನ ಸಿದ್ಧಪಡಿಸಿ ತನ್ನ ಅಂತ್ಯಕ್ಕೆ ನಾಂದಿ ಹಾಡಲು ಸಿದ್ಧವಾಗಿ ಬಂದಿರುವಂತ ಕ್ರಿಸ್ತನು ಇಲ್ಲಿರುವಾಗ ಆತನನ್ನೇ ಸೋಲಿಸಿಬಿಟ್ರೆ ಅಲ್ಲಿಗೆ ಆತನ ವಿರುದ್ಧವಾಗಿ ಈ ಭೂಮಿ ಮೇಲೆ ಹೋರಾಟ ಮಾಡಿ ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ಒಂದು ಸಾರಿ ತನ್ನ ಪ್ರಯತ್ನವನ್ನ ಮಾಡಿ ಮುಗಿಸಿಬಿಟ್ರೆ ಇಲ್ಲಿ ಯೇಸು ಕ್ರಿಸ್ತನನ್ನ ಸೋಲಿಸಿದರೆ ಇಲ್ಲಿ ಮಾತ್ರ ಸೋಲಾಗೋದಿಲ್ಲ, ಮತ್ತೆ ಸರ್ವಶಕ್ತನಾದ ದೇವರನ್ನ ಸೋಲಿಸದಂತೆ ಆಗಿ ಪರಲೋಕದಲ್ಲಿಯೂ ಮತ್ತೆ ಆತನ ಸಿಂಹಾಸನವನ್ನ ಮರುಸ್ಥಾಪನೆ ಮಾಡುವಂತ ಮಹಾದುದ್ದೇಶವನ್ನ ಇಟ್ಟುಕೊಂಡವನಾಗಿ ಬಲಹೀನಾವಸ್ಥೆಯಲ್ಲಿ ಇರುವಂತ ಪರಿಸ್ಥಿತಿಯನ್ನ ಉಪಯೋಗಿಸಿಕೊಂಡು ತನ್ನ ಬಲವನ್ನ ಪ್ರಯೋಗ ಮಾಡಿ ಯೇಸು ಕ್ರಿಸ್ತನನ್ನ ಸೋಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಇಲ್ಲಿ ಮೂರು ವಿಧದ ಪ್ರಶ್ನೆಗಳನ್ನ, ಶೋಧನೆಗಳನ್ನ ಯೇಸು ಸ್ವಾಮಿಗೆ ತರುವಂತವನಾಗಿದ್ದಾನೆ. ನಮ್ಗೆಲ್ರಿಗೂ ಗೊತ್ತು, ಸೈತಾನನು ತನ್ನ ಅಂತ್ಯದ ದಿನಗಳನ್ನ, ತನಗೆ ಅಂತ್ಯ ಇರುವುದನ್ನ ಈಗಾಗಲೇ ತಿಳ್ಕೊಂಡಿದ್ದಾನೆ. ಈಗ ಆತನ ಅಂತ್ಯವನ್ನ ಮುಂದೂಡಬೇಕು ಅಥವಾ ಅದನ್ನು ಸಂಪೂರ್ಣವಾಗಿ
ಅಂತ್ಯವನ್ನ ತಪ್ಪಿಸ್ಕೊಳ್ಬೇಕು. ಅದಕ್ಕಿರುವಂತ ಒಂದು ಮಾರ್ಗ, ಯೇಸು ಕ್ರಿಸ್ತನನ್ನ, ಆತನು ಬಂದಿರುವಂತ ಉದ್ದೇಶವನ್ನ ಹಾಳು ಮಾಡಿ ಅದು ಸಫಲವಾಗದಂತೆ ನೋಡಿಕೊಂಡು ಸಾಧ್ಯವಾದರೆ ಆತನನ್ನ ಸೋಲಿಸಿ ನಿರಂತರವೂ ಕೊನೆ ಪಕ್ಷ ಈ ಭೂಮಿಯಲ್ಲಾದರೂ ತನ್ನ ಆಧಿಪತ್ಯವನ್ನ ಉಳಿಸಿಕೊಂಡ್ರೆ ಅವನಿಗೆ ಸಾವಿನ ಭಯವಿಲ್ಲ, ಅಂತ್ಯದ ಭಯವಿಲ್ಲ. ಈ ಲೋಕದಲ್ಲಿ ತನ್ನ ಸಾಮ್ರಾಜ್ಯವನ್ನ ಇಹಲೋಕದ ಜನರ ಮಧ್ಯದಲ್ಲಿ ಪಾಪದಿಂದ ತುಂಬಿ ತುಳುಕು ಹಾಗೆ ಮಾಡಿ ತನ್ನ ದುರಿಚ್ಛೆಗಳನ್ನ ನೆರವೇರಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಐಷಾರಾಮಿ ಬದುಕಬಹುದು ಎಂಬತಕ್ಕಂತ ಒಂದು ಮಹದಾಕಾಂಕ್ಷೆಯನ್ನ ಹೊಂದಿದವನಾಗಿ ಈ ಸಮಯವನ್ನ ಉಪಯೋಗಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. 3 ರೀತಿಯ ಶೋಧನೆಗಳನ್ನ ತರ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ಯೇಸು ಸ್ವಾಮಿಯನ್ನ ಸಂಧಿಸುವಾಗ ಮೊಟ್ಟ ಮೊದಲನೆಯ ಶೋಧನೆ ಬಂದ್ಬಿಟ್ಟು ರೊಟ್ಟಿ ಅಲ್ವಾ. ಮನುಷ್ಯನು ಪ್ರಾಮುಖ್ಯವಾಗಿ ಸೋಲುವಂಥದ್ದು ಊಟ ಇಲ್ಲದೆ ಇದ್ದಾಗ. ಇವತ್ತು ಏನೇ ಪಾಪ ಮಾಡಿದ್ರು ಸರ್ವಸಾಧಾರಣವಾಗಿ ಊಟಕ್ಕಾಗಿಯೇ ಪಾಪ ಮಾಡ್ತಾನೆ, ಹೊಟ್ಟೆಗಾಗಿಯೇ ಪಾಪ ಮಾಡ್ತಾನೆ. ಸೊ ಮನುಷ್ಯನ ಅವತಾರದಲ್ಲಿದ್ದಂತ ಕ್ರಿಸ್ತನನ್ನ ಅದೇ ಶೋಧನೆಯಿಂದ ಸೋಲಿಸುವಂತ ಪ್ರಯತ್ನ ಮಾಡ್ತಾರೆ. ಈ ಕಲ್ಲುಗಳಿಗೆ ರೊಟ್ಟಿ ಆಗು ಅಂತ ಹೇಳಿ, ಯೇಸು ಕ್ರಿಸ್ತನಿಗೆ ಅದು ಅಸಾಧ್ಯವಾದಂತ ಕೆಲಸವೇನಲ್ಲ. ಕ್ರಿಸ್ತನು ಅಲ್ಲಿಂದ ಮುಂದೆ ಬಂದು ಆತನು 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಊಟ ಮಾಡಿಸ್ತಾನೆ. ಸೊ ಕಲ್ಲನ್ನ ರೊಟ್ಟಿ ಮಾಡೋದಕ್ಕೆ ಆತನಿಗೇನು ಕಷ್ಟವಾದದ್ದಾಗಿರ್ಲಿಲ್ಲ. ಆತನು ಇದೇನು ಮಹಾ ಎಂಬುದಾಗಿ ಮಾಡ್ಬಿಡ್ಬೋದಾಗಿತ್ತು. ಆದರೆ ಯೇಸು ಕ್ರಿಸ್ತನಿಗೆ ಸೈತಾನನ ಕುತಂತ್ರ, ಆತನ ಉದ್ದೇಶ, ಆತನ ಗುರಿ ಏನೆಂಬುದನ್ನ ಬಲ್ಲಂತ ದೇವರಾಗಿದ್ದನು. ಸೊ ಆತನ ಕುಯುಕ್ತಿಗಳನ್ನ ಅರ್ಥ ಮಾಡಿಕೊಂಡಿದ್ದನು. ಅದಕ್ಕಾಗಿ ಪೌಲನು 2ನೇ ಕೊರಿಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾನೆ, ನಾವು ಸೈತಾನನ ಆಲೋಚನೆಗಳನ್ನ ಅರಿಯದವರಲ್ಲವಲ್ಲ, ಆತನ ಕುಯುಕ್ತಿಗಳನ್ನ ಬಲ್ಲವರಾಗಿದ್ದೇವೆ ಎಂಬುದಾಗಿ. ಸೊ ಯೇಸು ಕ್ರಿಸ್ತನಿಗೆ ಆತನ ಕುಯುಕ್ತಿ ಮೊದಲೇ ಗೊತ್ತಿತ್ತು, ಈತನ ಉದ್ದೇಶ, ಈತನ ಮಹತ್ಕಾಂಕ್ಷೆ ಏನೆಂಬುದಾಗಿ. ಸ್ವಾಮಿ ಅದನ್ನ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನೆ? ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ, ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ಹೇಳ್ತಾನೆ. ಸೊ ಅಲ್ಲಿ ಅವನು ಏನು ಮಾಡಕ್ ಆಗದೆ. ಕೊನೆಗೆ ಅವನು ಕರ್ಕೊಂಡೋಗಿ, ನೀನು ದೇವರ ಮಗನಾಗಿದ್ರೆ, ದೇವರು ನಿನ್ನನ್ನ ಪ್ರೀತಿಸ್ತಿದ್ರೆ, ದೇವರು ನಿನ್ನನ್ನ ಏನ್ ಮಾಡ್ತಾನೆ? ತನ್ನ ದೂತನ್ನ ಕಳಿಸಿ ಕಾಪಾಡ್ತಾನೆ. ದೇವರ ವಾಕ್ಯದಲ್ಲಿ ಇದೆ, ಯೆಹೋವನು ತನ್ನಲ್ಲಿ ಭಯಭಕ್ತುಳ್ಳವರ ಸುತ್ತಲೂ ಆತನ ದೂತರನ್ನ ದಂಡಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಈಗ ದೇವರ ವಾಕ್ಯದಿಂದ ಮತ್ತೆ ಆತನಿಗೆ ಶೋಧನೆಯನ್ನ ತರ್ತಾನೆ. ಈ ಆಲಯದ ಮೇಲಿಂದ, ಈ ಶಿಖರದ ಮೇಲಿಂದ, ಈ ಬೆಟ್ಟದ ಮೇಲಿಂದ ನೀನು ನೆಲಕ್ಕೆ ಧುಮುಕು, ದೇವದೂತರನ್ನ ನನ್ನ ಕೈಗಳಲ್ಲಿ ಎತ್ಕೊಳ್ತಾರೆ. ಮಾಡ್ಬೋದಾಗಿತ್ತಲ್ಲ. ಯೇಸು ಕ್ರಿಸ್ತನು ಮೊದಲೇ ಈತನ ಎಲ್ಲಾ ಕುತಂತ್ರಗಳನ್ನ ಬಲ್ಲಂತ ದೇವರಾಗಿದ್ದುಕೊಂಡವನಾಗಿರುವುದರಿಂದ ಆತನ ಈ ಮಾತಿಗೆ ಯಾವುದೇ ರೀತಿಯಾದಂತ ಬೆಲೆಯನ್ನ ಕೊಡದೆ ಸಮಾಧಾನದಿಂದಲೇ ಆತನಿಗೆ ಉತ್ತರಿಸ್ತಾನೆ. ಅಲ್ಲಿ ಏನ್ ಹೇಳ್ತಾನೆ? ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆ. ದೇವರ ವಾಕ್ಯದಿಂದಲೇ ಉತ್ತರವನ್ನು ಕೊಡ್ತಾನೆ. ಸೊ ಅಲ್ಲೂ ಸೋಲ್ತಾನೆ. ಸರಿ, ಮುಂದೆ ಇನ್ನೂ ಒಂದು ವಿಚಾರಕ್ಕೆ ಹೋಗ್ತಾನೆ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳ ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು. ಎಂತ ಒಂದು ದುರಹಂಕಾರದ ಒಂದು ವರ್ತನೆ ಎಂಬುದಾಗಿ ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿ. ಸೈತಾನನು ದೇವರಿಗೆ ವಿರುದ್ಧವಾದಂತ ಆತನ ಪಾಪದ ಕೃತ್ಯವು ಎಂತ ಒಂದು ಎತ್ತರಕ್ಕೆ ಬೆಳೆದುತ್ತೆ ಎಂಬುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ದೇವರ ಹಿಂದೆ, ದೇವರ ಮಾತಿಗಾಗಿ
ಕಾಯುತ್ತಾ ದೇವರ ಸೇವೆ ಮಾಡುತ್ತಿದ್ದಂತ ಲೂಸಿಫರನು ಈಗ ಅದೇ ಸೃಷ್ಟಿಕರ್ತನಾದಂತ ದೇವರಿಗೆ ನನಗೆ ನೀನು ನಮಸ್ಕಾರ ಮಾಡಿದರೆ ಇದು ತಾನೇ ಆತನಿಗೆ ಬೇಕಾಗಿತ್ತು. ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನೆಂಬ ಪದವಿಯನ್ನ ಬಯಸ ಅಲ್ಲಿದ್ದಂತ ಆ ಮನಸ್ಸು ಆತನಲ್ಲಿ ಇನ್ನು ಹೆಚ್ಚಾಗುತ್ತಾ ಹೋಗಿತ್ತೇ ಹೊರತು ಕಡಿಮೆ ಆಗಿರ್ಲಿಲ್ಲ. ಅದಕ್ಕಾಗಿ ಆತನು ಬಹಳ ಹೋರಾಟ ಮಾಡ್ತಿದ್ರು. ಈ ಅವಕಾಶದಲ್ಲೂ ಅದೇ ಪ್ರಯತ್ನವನ್ನ ಮಾಡ್ತಾನೆ. ಪರಲೋಕದಲ್ಲಿ ನಡೆದಂತ ಯುದ್ಧ ಇಲ್ಲಿ ನಡೀತಾ ಇದೆ ಎಂಬುದಾಗಿ ಇವತ್ತಿನ ಪಾಠದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನಡೆದಂತ ಪ್ರಯತ್ನಗಳನ್ನೇ ಇಲ್ಲೂ ಕೂಡ ಯೇಸು ಕ್ರಿಸ್ತನ ಮುಂದೆ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಅಲ್ಲಿ ನಡೆದಂತ ಹೋರಾಟವೇ ಇಲ್ಲಿ ನಡೀತಾ ಇದೆ. ಅಲ್ಲಿ ಶಕ್ತಿಯ ಬಲಾಬಲ ನಡೀತು, ಆಗಲಿಲ್ಲ. ಇಲ್ಲಿ ಈಗ ಯುಕ್ತಿಯ ಬಲಾಬಲ ನಡೀತಾ ಇದೆ. ಶಕ್ತಿಯಿಂದ ಗಳಿಸಲಿಕ್ಕಾಗದೆ ಹೋದಾಗ ಯುಕ್ತಿಯಿಂದ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಪ್ರಯತ್ನ ಏನಪ್ಪಾ ಅಂತಂದ್ರೆ ದೇವರ ವಾಕ್ಯದಿಂದ ಯೇಸು ಕ್ರಿಸ್ತನನ್ನ ಸೋಲಿಸಬಹುದು. ಸೊ ಇದರ ಅರ್ಥ ಸೈತಾನನು ದೇವರ ವಾಕ್ಯದಿಂದ ಚೆನ್ನಾಗಿ ದೇವರ ಯೋಜನೆಗಳನ್ನ ಬಲ್ಲವನಾಗಿದ್ದುಕೊಂಡು ದೇವರಿಗೆ ಆತನ ವಾಕ್ಯಗಳ ಮುಖಾಂತರವಾಗಿ ಶೋಧನೆಗಳನ್ನ ತಂದು ಆತನನ್ನ ವಿಚಲಿತಗೊಳಿಸಿ ಭ್ರಮೆಗೊಳಿಸಿ ಆತನನ್ನ ಯುಕ್ತಿಯಿಂದ ಗೆಲ್ಲಬಹುದೆಂಬ ಪ್ರಯತ್ನ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದು ಆತನೇ ದೇವರಾಗಿದ್ದು ಆತನಿಗೆಲ್ಲವೂ ತಿಳಿದಿದ್ದಾದ್ರಿಂದ ಆತನು ಮತ್ತೆ ಅವನಿಗೆ ದೇವರ ವಾಕ್ಯದಿಂದ ಉತ್ತರವನ್ನು ಕೊಡ್ತಾನೆ. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ನೀನು ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಹೇಳಿದನು. ಅಲ್ಲೂ ಕೂಡ ಸೈತಾನನಿಗೆ ಮಾತು ಹೇಳ್ತಾನೆ, ಇದೆಲ್ಲ ನಡೆಯುವಂತ ವಿಷಯ ಅಲ್ಲಪ್ಪ. ನಿನಗಿರುವಂತ ಒಂದೇ ಒಂದು ಅವಕಾಶ, ನಿನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಮಾತ್ರ ನೀನು ಮಾತ್ರ ಅಡ್ಡ ಬಿದ್ದು ಆತನನ್ನ ಆರಾಧಿಸಬೇಕೆ ಹೊರತು ಸೃಷ್ಟಿಕರ್ತನು ಯಾರಿಗೂ ಅಡ್ಡ ಬಿದ್ದು ಆರಾಧಿಸುವ ಅವಶ್ಯಕತೆ ಇಲ್ಲ. ಆರಾಧನೆ ಹೊಂದತಕ್ಕಂಥವನು ಒಬ್ಬನೇ, ಆತನು ಸೃಷ್ಟಿಸಿದಂತ ಸೃಷ್ಟಿಕರ್ತನು. ಆತನಿಗೆ ಸಕಲ ಸೃಷ್ಟಿಯು ಆತನೊಬ್ಬನನ್ನೇ ಆರಾಧಿಸಬೇಕು ಹೊರತು ಸೃಷ್ಟಿಯನ್ನ ಆತನು ಆರಾಧಿಸುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸೃಷ್ಟಿಗೆ ಒಡೆಯನು ಆತನು, ಆತನೊಬ್ಬನನ್ನೇ ಸಾರ ಸೃಷ್ಟಿ ಭೂಪರ ಲೋಕಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತನನ್ನೇ ಆರಾಧಿಸಬೇಕು ಹೊರತು ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರದು ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿಂದ ಸೈತಾನನು ಆತನನ್ನ ಬಿಟ್ಟು ಹೊರಟು ಹೋಗ್ತಾನೆ. ನಾವು ಈ ಪಾಠದಲ್ಲಿ ನೋಡ್ತೇವೆ, ಈ ಶೋಧನೆ ಅವನಿಗೆ ಮಾತ್ರ ಅಲ್ಲ, ದೇವರ ರಾಜ್ಯಕ್ಕೆ ಸಿದ್ಧವಾಗುತ್ತಿರುವಂತ ದೇವರ ಮಕ್ಕಳ ಜೀವಿತದಲ್ಲಿಯೂ ಸೈತಾನನ ಕುತಂತ್ರಗಳನ್ನ ಎದುರಿಸಿ ಜಯಶಾಲಿಗಳಾಗುವುದಕ್ಕೆ ಬೇಕಾದಂತ ಎಲ್ಲಾ ಶಕ್ತಿಯನ್ನ ದೇವರ ಆತ್ಮನ ಮುಖಾಂತರವಾಗಿ ನಮಗೂ ತರಲು ಸಾಧ್ಯ. ಮತ್ತು ಯೇಸು ಕ್ರಿಸ್ತನು ಹೇಗೆ ಸೈತಾನನನ್ನ ಎದುರಿಸಿದನು ಹಾಗೆ ನಾವು ಸಹ ಎದುರಿಸಿ ಆತನ ಎಲ್ಲಾ ಶೋಧನೆಗಳನ್ನ ಜಯಿಸಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಸತ್ಯವನ್ನ ಈ ಪಾಠದಲ್ಲಿ ನಾವು ಕಲಿಯಬಹುದಾಗಿದೆ. ಮುಖ್ಯವಾಗಿ ಈ ಪಾಠ ದೇವರ ಮಕ್ಕಳಾದಂತ ನಮಗೆ, ಪಾಠವನ್ನ ಕಲಿತಕ್ಕಂಥ ನಮಗೆ ಅದ್ಭುತವಾದ ಸತ್ಯವನ್ನ ತಿಳಿಸುವಂತದ್ದಾಗಿದೆ ಮತ್ತು ನಮಗೆ ವಿಶೇಷವಾದ ಬಲವನ್ನ ನೀಡುವಂತದ್ದಾಗಿದೆ. ಮತ್ತು ಮುಂದೆ ಬರಬಹುದಾದಂತ ಮಹಾ ವಿಪತ್ತಿನ ದಿನಗಳಲ್ಲಿ ಎದುರಿಸಬಹುದಾದಂತ ಮಹಾ ಸಂಕಟಗಳನ್ನ ಎದುರಿಸಿ ನಿಲ್ಲಲು ಬೇಕಾದಂತ ಸ್ಥೈರ್ಯಗಳನ್ನ ನಮಗೆ ಕೊಟ್ಟು ಆ ಸಮಯದಲ್ಲಿ ನಾವು ಕ್ರಿಸ್ತನಂತೆ ಎಲ್ಲದಕ್ಕೂ ಸಿದ್ಧವಾಗಿ ಸಮರ್ಥರಾಗಿ ಜಯಶಾಲಿಗಳಾಗುವಂತೆ ಕಾರ್ಯ ಮಾಡುವಂತದ್ದಾಗಿದೆ. ಅದಕ್ಕಾಗಿ ಈ ಪಾಠವನ್ನ ನಾವು ಕಲಿಯಬೇಕಾಗಿದೆ. ಆತನು ಎಷ್ಟೇ ಪ್ರಯತ್ನ ಪಟ್ಟರು ಕ್ರಿಸ್ತನು ಆತನಿಗೆ ಯಾವುದೇ ರೀತಿಯಲ್ಲಿ ಸೋಲು ಉಂಟಾಗಲಿಲ್ಲ. ಕಾರಣ ಏನು? ಕಾರಣ ಇಷ್ಟೇ, ಸೈತಾನನು ಯಾವ ಯುಕ್ತಿಯಿಂದ ಬಂದರೂ ಆ ಯುಕ್ತಿಗಳನ್ನ ಗ್ರಹಿಸಿಕೊಂಡು ಅದಕ್ಕೆ ತಕ್ಕ ಹೋರಾಟವನ್ನ ಮಾಡುವಂತ ಶಕ್ತಿಯನ್ನ ಕ್ರಿಸ್ತನು ಹೊಂದಿದ್ದನು. ಹೇಗೆ? ದೇವರ ವಾಕ್ಯದಿಂದ. ಈ ಭೂಮಿ ಮೇಲೆ ಒಂದನ್ನ ಅರ್ಥ ಮಾಡ್ಕೋಬೇಕು, ದೇವರ ವಾಕ್ಯವನ್ನ ದೇವರ ಭಯಭಕ್ತಿಯಿಂದ ಕಲಿಯುತ್ತಾ ಪರಿಶುದ್ಧಾತ್ಮ ದೇವರ ಬಲದಿಂದ ಸತ್ಯವನ್ನ ಗ್ರಹಿಸಿಕೊಳ್ಳುವಂತ ಪ್ರತಿಯೊಬ್ಬನನ್ನು
ಸೈತಾನನ್ನು ಯಾವುದೇ ಕಾರಣಕ್ಕೂ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾಕೋಬನು ಬರೀತಾನೆ, ಸೈತಾನನನ್ನ ಓಡಿಸ್ರಿ, ಆತ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ. ಸೈತಾನನ್ನ ಎದುರಿಸ್ರಿ, ಆತ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ. ಆತನನ್ನ ಎದುರಿಸುವಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ, ನಮ್ಮ ಮುಂದೆ ಇಟ್ಟಿದ್ದಾನೆ. ಅದನ್ನ ನಾವು ಉಪಯೋಗಿಸಬೇಕಾಗಿದೆ. ರೊಟ್ಟಿ ತಿನ್ನೋ ಹಾಗೆ ದೇವರ ವಾಕ್ಯವನ್ನ ನಾವು ಉಣಬೇಕಾಗಿದೆ. ದೇವರ ವಾಕ್ಯದಲ್ಲಿರುವಂತಹ ಬಲವನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ. ದೇವರ ವಾಕ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜ್ಞಾನವನ್ನ ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ದೇವರ ಪ್ರತಿಯೊಂದು ವಾಕ್ಯವು ನಮ್ಮ ಹೃದಯದ ಹಲಗೆ ಮೇಲೆ ಬರೆಯಲ್ಪಡಬೇಕಾಗಿದೆ. ಯಾವ ಸಂದರ್ಭದಲ್ಲಿಯೂ ಕೂಡ ಸೈತಾನನು ಯಾವುದೇ ವಿಷಯದಲ್ಲಿ ನಮ್ಮನ್ನ ಶೋಧಿಸಲು ಬರುವಾಗ ಅದಕ್ಕೆ ತಕ್ಕ ಉತ್ತರವನ್ನ ಕೊಡಲು ಸಮರ್ಥನೆಯನ್ನ ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ದೇವರ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಬೇಕಾಗಿದೆ. ದೇವರ ವಾಕ್ಯವನ್ನ ಓದಲಾರದವನು, ದೇವರ ವಾಕ್ಯವನ್ನ ಅರಿಯಲಾರದವನು, ದೇವರ ವಾಕ್ಯವನ್ನ ತಿಳಿದುಕೊಳ್ಳಲಿಕ್ಕೆ ಹಂಬಲಿಸಿ ಪ್ರಯತ್ನಿಸಿ ಪಡ್ಕೊಳ್ಳಲಾರದವನು ಸೈತಾನನಿಗೆ ಸುಲಭವಾಗಿ ಬಲಿಯಾಗುವಂತ ಕುರಿಮರಿಯಾಗ್ತಾನೆ. ಆದ್ರೆ ಸೈತಾನನನ್ನ ಬಲವಾಗಿ ಎದುರಿಸಿ ಜಯಶಾಲಿಗಳಾಗ್ಬೇಕಾದ್ರೆ ಅಂತ ಶಕ್ತಿಯನ್ನ ಯಾರು ದೇವರ ವಾಕ್ಯವನ್ನ ಓದ್ತಾರೆ ಅವರು ಮಾತ್ರ ಆ ಶಕ್ತಿಯನ್ನ ಪಡ್ಕೊಳ್ಬಹುದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಭೂಮಿ ಇರುವ ತನಕ ಸೈತಾನನು ಈ ಕೊನೆ ಕಾಲದಲ್ಲಿ ತನ್ನ ಉಗ್ರವಾದಂತ ಹೋರಾಟವನ್ನ ದೇವರ ವಾಕ್ಯದ ಮುಖಾಂತರವಾಗಿ ಕಾರ್ಯ ಮಾಡುವ ಈ ಲೋಕದಲ್ಲಿ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಇವತ್ತು ಪ್ರಕೃತಿಯನ್ನ ಆರಾಧನೆ ಮಾಡುವಂತೆ ಈ ಲೋಕದ ಜನರನ್ನ ಪ್ರೇರಿಸಿ ಪಾಪಕ್ಕೆ ಒಳಪಡಿಸಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಈಗ ದೇವರ ರಾಜ್ಯವನ್ನ ಸಿದ್ಧಪಡಿಸುತ್ತಿರುವಂತ ದೇವ ಜನರನ್ನ ಸೋಲಿಸಲು ಆತನ ಉಪಯೋಗಿಸುವಂತ ಆತನ ಕುಯುಕ್ತಿಯ ಪ್ರಯೋಗ ಏನಂತ ಹೇಳುವಾಗ, ಯಾವ ದೇವರ ವಾಕ್ಯವನ್ನ ನಾವು ನಂಬಿ ಯಾವ ಸೃಷ್ಟಿಕರ್ತನನ್ನ ನಾವು ಅರಿತು ಆತನನ್ನ ಆರಾಧನೆ ಮಾಡ್ತೇವೋ ಆ ಸೃಷ್ಟಿಕರ್ತನ ವಾಕ್ಯದ ಮುಖಾಂತರವಾಗಿಯೇ ನಮಗೆ ತಪ್ಪಾದಂತ ಅಭಿಪ್ರಾಯಗಳುಳ್ಳ, ತಪ್ಪಾದಂತ ಅರ್ಥವುಳ್ಳ, ತಪ್ಪಾದಂತ ಮಾರ್ಗಗಳನ್ನ ನಮಗೆ ಬೋಧಿಸಲು ದೇವರ ವಾಕ್ಯವನ್ನೇ ಉಪಯೋಗಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಸತ್ಯವನ್ನ ನಮಗೆ ತಿಳಿಸಿದ್ದಾನೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಯಾರು ದೇವರ ವಾಕ್ಯವನ್ನ ಓದುವುದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ದೇವರ ವಾಕ್ಯಕ್ಕೆ ಸಮಯವನ್ನ ಕೊಡುವುದಿಲ್ಲ, ಅವರು ಸೈತಾನನಿಗೆ ಬಹಳ ಸುಲಭವಾಗಿ ಆಹುತಿಯಾಗುವಂತವರಾಗಿರ್ತಾರೆ ಮತ್ತು ಆತನ ಕುತಂತ್ರಗಳಿಗೆ ಬಲಿಯಾಗಿ ಸೈತಾನನ ಎಲ್ಲಾ ವಿಧವಾದಂತ ಪಾಪಗಳಿಗೆ ಅವರು ಮಣೆ ಹಾಕುವಂತವರಾಗ್ತಾರೆ. ಆದ್ರೆ ಯಾರು ನಿತ್ಯ ಜೀವಕ್ಕಾಗಿ, ನಿತ್ಯ ರಾಜ್ಯಕ್ಕಾಗಿ ಸೃಷ್ಟಿಕರ್ತನಾದಂತ ದೇವರಿಗೆ ವಿಧೇಯರಾಗಲು ಮನಸ್ಸು ಮಾಡ್ತಾರೋ ಅವರು ನಿತ್ಯಕ್ಕೂ ತಮ್ಮ ಜೀವಿತದಲ್ಲಿ ಈ ಭೂಮಿ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನ ಸಂಪಾದಿಸ್ಲಿಕ್ಕೆ ಇಷ್ಟಪಡುವಂತವರಾಗಿದ್ದಾರೆ. ಅದಕ್ಕೆ ಸ್ವಾಮಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಒಬ್ಬ ಆ ವ್ಯಾಪಾರಗಾರನು ದಾರಿಯಲ್ಲಿ ಹೋಗುವಾಗ ಒಂದು ಹೊಲವನ್ನ ನೋಡಿ ಅದನ್ನು ಕೊಂಡುಕೊಳ್ತಾನೆ. ಕಾರಣ ಏನಪ್ಪಾ ಅಂತಂದ್ರೆ ಆ ಹೊಲದಲ್ಲಿ ಮುತ್ತುಗಳು ಸಿಗ್ತವೆ. ನಾವು ನೋಡ್ತೇವೆ, ಅವನು ತನಗಿರುವಂತ ಆಸ್ತಿಯನ್ನೆಲ್ಲ ಮಾರಿ ಬಂದು ಆ ಹೊಲವನ್ನ ತೆಗೆದುಕೊಂಡು ತನ್ನ ಹೆಸರಿಗೆ ಬರ್ಕೊಳ್ತಾನೆ. ಕಾರಣ ಏನು ಅಂತಂದ್ರೆ ಆ ಹೊಲದ ಬೆಲೆಗಿಂತ ಹೆಚ್ಚಾದಂತ ಬೆಲೆಯುಳ್ಳ ಮುತ್ತುರತ್ನಗಳು ಅಲ್ಲಿ ಸಿಗುತ್ತವೆ. ನಿತ್ಯ ಜೀವಕ್ಕಿಂತ ಬೆಲೆ ಬಾಳುವಂತ ವಸ್ತು ಈ ಭೂಮಿ ಮೇಲೆ ಏನಿದೆ. ಸ್ವಾಮಿ ಹೇಳ್ತಾನೆ, ಯಾವನಾದರೂ ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಅದರಿಂದ ಅವನಿಗೆ ಏನೋ ಪ್ರಯೋಜನ. ಸೊ ನಿತ್ಯ ಜೀವಕ್ಕಿಂತ ಮಿಗಿಲಾದಂತ ಸ್ವಾಸ್ಥ್ಯ, ಬೆಲೆ ಬಾಳುವಂತ ಆಸ್ತಿ ಮನುಷ್ಯನಿಗೆ ಇನ್ಯಾವುದೂ ಇಲ್ಲ. ಆ ನಿತ್ಯ ಜೀವ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪರಲೋಕದಲ್ಲಿ ನಮಗೆ ಮರೆಯಾಗಿ ಇಡಲ್ಪಟ್ಟಿದೆ. ಈಗ ಆ ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕಾದ್ರೆ ನಮ್ಮ ಮುಂದಿರುವಂತ ಒಂದೇ ಒಂದು ಗುರಿ ಏನಪ್ಪಾ ಅಂತ ಹೇಳುವಾಗ, ಸೈತಾನನನ್ನ ಸೋಲಿಸಬೇಕು, ಪಾಪವನ್ನ ಗೆಲ್ಬೇಕು, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು, ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಬೇಕು. ಅದಾದಾಗ
ದೇವರನ್ನ ನಂಬಿರುವಂತ ದೇವರ ಮಕ್ಕಳು ಸೈತಾನನನ್ನ ಜಯಿಸಿ ದೇವರ ರಾಜ್ಯಕ್ಕೆ ಸಿದ್ಧರಾಗ್ತಾರೆ. ದೇವರ ರಾಜ್ಯಕ್ಕೆ ಸಿದ್ಧರಾದಾಗ ದೇವರ ರಾಜ್ಯದಲ್ಲಿ ದೇವರ ಚಿತ್ತದ ಪ್ರಕಾರವಾಗಿ ಅಲ್ಲಿಗೆ ಸೇರಬೇಕಾದ ಪ್ರತಿಯೊಬ್ಬರ ಹೆಸರು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ. ಆತನು ಬಂದಾಗ ಸೈತಾನನಿಗೆ ಅಂತ್ಯ ಸಿದ್ಧವಾಗಿದೆ. ಪ್ರಿಯವಾದವರೇ, ಈಗ ಈ ಅಂತ್ಯವನ್ನ ಮುಂದಕ್ಕೆ ಹಾಕಬೇಕು. ಈಗ ಇಲ್ಲಿ ಆತನನ್ನ ಸೋಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ, ಇಲ್ಲೂ ಆಗೋದಿಲ್ಲ. ಶಿಲುಬೆ ಮೇಲೆ ಕೂಡ ಕ್ರಿಸ್ತನನ್ನ ಸೋಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಹೇಗೆ? ಆತನು ಶಿಲುಬೆ ಕಂಬಕ್ಕೆ ಏರದ ಹಾಗೆ, ತಪ್ಪಿಸಿಕೊಂಡು ಓಡಿ ಹೋಗುವ ಹಾಗೆ ಆತನ ಪ್ರಯತ್ನಗಳು ನಡೀತವೆ. ಏನಂತ? ನೀನು ನಿಜವಾಗಲು ದೇವರ ಮಗನಾಗಿದ್ದರೆ ನಿನ್ನನ್ನ ನೀನು ರಕ್ಷಿಸ್ಕೋ. ಇಲ್ಲಿ ಕೇಳಿದ ಪ್ರಶ್ನೆಯನ್ನ ಅಲ್ಲೇ ಕೇಳ್ತಾನೆ. ಆದ್ರೆ ಅಲ್ಲಿ ಯೇಸು ಕ್ರಿಸ್ತನು ಮೌನವಾಗಿ ಆತನಿಗೆ ಉತ್ತರ ಕೊಡ್ತಾನೆ. ತಾನು ಮಾಡಬೇಕಾದಂತ ಕೆಲಸವನ್ನ ಕಹಿಯಾದರು, ಬಹಳ ಕ್ರೂರವಾಗಿದ್ದರು, ಅದನ್ನು ಅಂಗೀಕರಿಸಿಕೊಂಡು ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯನಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡುವುದರ ಮುಖಾಂತರವಾಗಿ ಮೃತ್ಯುಂಜಯನಾಗಿ ಜಯಶಾಲಿಯಾಗ್ತಾನೆ. ಸೈತಾನನಿಗೆ ಈಗ ಸೋಲು ಖಚಿತ, ಉಳಿಗಾಲವಿಲ್ಲ. ಆದರೆ ಆತನ ತೀರ್ಪು ಇನ್ನು ಮುಂದಿದೆ. ಆ ತೀರ್ಪು ಮುಂದಕ್ಕೆ ಹೋಗಿದೆ. ಈಗ ಆತನು ಮಾಡ್ಬೇಕಾಗಿರ್ತಕ್ಕಂತ ಪ್ರಯತ್ನ ಏನು ಅಂತಂದ್ರೆ, ಕ್ರಿಸ್ತನನ್ನ ಸೋಲಿಸ್ಲಿಕ್ಕಾಗ್ಲಿಲ್ಲ, ಕ್ರಿಸ್ತನ ಯೋಜನೆಯಲ್ಲಿ ಪಾಲು ಹೊಂದಿ ದೇವರ ರಾಜ್ಯಕ್ಕೆ ಸಿದ್ಧರಾಗುವಂತವರನ್ನ ಸೋಲಿಸಿದರೆ, ಆ ಸಂಖ್ಯೆ ಅಪೂರ್ಣವಾಗಿ ಉಳಿದರೆ ಕ್ರಿಸ್ತನು ಬರುವುದಕ್ಕೆ ತಡ ಮಾಡ್ತಾ ಹೋಗ್ತಾನೆ. ಹೀಗೆ ಆತನು ಇನ್ನೊಂದು ದಿನಗಳನ್ನ, ಇನ್ನೊಂದು ವರ್ಷವನ್ನ, ಹೀಗೆ ಇನ್ನು ಎಷ್ಟೋ ವರ್ಷಗಳನ್ನ, 1000 ವರ್ಷಗಳನ್ನ ಮುಂದಕ್ಕೆ ಹಾಕ್ತಾ ಹೋಗಬಹುದು. ಈ ಸತ್ಯ ಸೈತಾನನಿಗೆ ಗೊತ್ತು. ಅದಕ್ಕಾಗಿ ಈ ಭೂಮಿ ಮೇಲೆ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಈ ಸತ್ಯವನ್ನ ನಾವು ಯೇಸು ಕ್ರಿಸ್ತನೇ ಹೇಳಿದಂತ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳಬಹುದಾಗಿದೆ. 2 ಪೇತ್ರ ಕೊನೆಯ ಅಧ್ಯಾಯದಲ್ಲಿ ಮಾತನ್ನು ಕ್ರಿಸ್ತನು ನಮಗೆ ಹೇಳುವಂತನಾಗಿದ್ದಾನೆ. ನೋಡೋಣ. ಓಕೆ, ಎರಡು ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ತನ್ನ ಜನರ ವಿಷಯವಾಗಿ ಅವರ ಸಿದ್ಧತೆಗಾಗಿ ದೇವರು ತನ್ನ ಸಮಯವನ್ನ ಇನ್ನಷ್ಟು ಅಧಿಕವಾಗಿ ಮಾಡುವಂತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಸಮಯವನ್ನ ದೇವರು ಕಡಿಮೆ ಮಾಡಿ ಬೇಗನೆ ಬರ್ತಾನೆ. ಅದು ಇನ್ನೊಂದು ರೀತಿ. ಆದರೆ ಕೃಪೆಯಂತ ಕರ್ತನು ಆತನ ಮೇಲೆ ನಂಬಿಕೆ ಇಟ್ಟುವಂತಹ ದೇವ ಜನರು ನಾಶವಾಗದೆ ಆತನ ಕಡೆಗೆ ತಿರುಗಿಕೊಂಡು ಆತನ ರಾಜ್ಯಕ್ಕೆ ಪರಿಪೂರ್ಣರಾಗಿ ಸಿದ್ಧರಾಗ್ಲಿಕ್ಕೆ ಬೇಕಾದಂತ ಅವಕಾಶವನ್ನ ಕೊಡ್ತಾನೆ ಅಂತಕ್ಕಂತ ಸತ್ಯ ಸೈತಾನನಿಗೆ ಗೊತ್ತು. ಈಗ ಈ ಕೊನೆ ಕಾಲದಲ್ಲಿ ಆತನ ತೀಕ್ಷ್ಣವಾಗಿ ಹೋರಾಟ ಮಾಡ್ತಕ್ಕಂಥದ್ದೇನು? ಸಿದ್ಧವಾಗಬೇಕಾಗಿರುವಂತಹ ದೇವರ ಸಭೆ, ದೇವರ ಮೊದಲ ಗೆದ್ದಿ ದೇವರ ರಾಜ್ಯಕ್ಕೆ ಸಿದ್ಧವಾಗಲಾರದಂತೆ ಅದನ್ನು ತಡೆಯುವಂತ ಕೆಲಸವನ್ನ ಮಾಡುವುದೇ. ಹೇಗಂತಂದ್ರೆ, ಯಾವ ಸತ್ಯವನ್ನ ಜನರು ಅರ್ಥ ಮಾಡ್ಕೊಂಡು ದೇವರ ರಾಜ್ಯಕ್ಕೆ ಸಿದ್ಧರಾಗ್ತಾರೋ ಆ ಸತ್ಯವನ್ನ ಗಲಿಬಿಲಿ ಮಾಡಿ ಜನರು ದೇವರ ರಾಜ್ಯಕ್ಕೆ ಸಿದ್ಧರಾಗದಂತೆ ಮಾಡುವಂಥದ್ದು. ಅದನ್ನ ತಾನೇ ಅಂತ್ಯಕಾಲದಲ್ಲಿ ನಡೆಯುವಂತ ಘೋರವಾದಂತ ಒಂದು ದೊಡ್ಡ ಅಪಾಯ ಎಂಬುದನ್ನ ದೇವರು ಯೇಸು ಕ್ರಿಸ್ತನು ನಮಗೆ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದನು ಎಂಬುದನ್ನ ನಾವು ಮರಿಬಾರ್ದು ಮತ್ತು ಅದನ್ನ ನಾವು ಓದುವಂತವರಾಗಿದ್ದೇವೆ. ನೋಡೋಣ, ನಮ್ಮ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಈ ಮಾತುಗಳನ್ನ ಹೇಳಿದ್ರು. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 24ನೇ ಅಧ್ಯಾಯ 24ನೇ ವಚನದಲ್ಲಿ ಏನಂತ ಹೇಳಿದ್ರು? ಮತ್ತಾಯನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ,
ನಾನು ಓದ್ತೇನೆ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಓಕೆ, ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈ ಲೋಕದ ಯುಗಾಂತ್ಯದಲ್ಲಿ ಸೈತಾನನು ದೇವರ ವಾಕ್ಯವನ್ನೇ ಆಧಾರ ಮಾಡಿಕೊಂಡು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನ ಹೆಸರನ್ನೇ ಹೇಳಿಕೊಂಡು ದೇವರ ವಾಕ್ಯವನ್ನ ಸಾರುವಾಗ ಸುಳ್ಳಾದಂತ, ತಪ್ಪಾದಂತ, ಸುಳ್ಳಿನ ಬೋಧನೆಯನ್ನ ಮಾಡಿ ದೇವ ಜನರ ಮಾರ್ಗಗಳನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ದೇವರ ವಾಕ್ಯದ ಮುಖಾಂತರವೇ ದೇವರ ಮಕ್ಕಳ ನಂಬಿಕೆಯನ್ನ ಗಲಿಬಿಲಿಯಿಂದ ತುಂಬಿಸುವಂತವನು ಆಗಿದ್ದಾನೆ. ಈ ಕೆಲಸ ನಡೀತದೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಮೊದಲೇ ತಿಳಿಸಿದರು. ಅದೇ ವಿಚಾರವಾಗಿ ಪೌಲನು ಬರೀತಾನೆ 2 ಕೊರಿಂಥದವರ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. 2 ಕೊರಿಂಥದವರ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಹದಿಮೂರರಿಂದ 15 ತನಕ. ಓಕೆ, ಆದ್ರೆ ಅಂತವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು. ಪೌಲನು ಕೂಡ ಈ ಮಾತುಗಳಿಂದ ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ. ಪೇತ್ರನು ಇದೇ ಮಾತುಗಳನ್ನ ಹೇಳುವಂತನಾಗಿದ್ದಾನೆ. 2 ಪೇತ್ರ 2ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. 2 ಪೇತ್ರ 2ನೇ ಅಧ್ಯಾಯ, ನಮ್ಮ ಸತ್ಯವೇದವನ್ನ ಪೇತ್ರನ ಪತ್ರಿಕೆಗೆ ತಿರುಗಿಸೋಣ. ಅಲ್ಲಿ 2 ಪೇತ್ರ 2ನೇ ಅಧ್ಯಾಯಕ್ಕೆ ಹೋಗೋಣ. 1ನೇ ವಚನದಿಂದ, ಆದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಇದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯುವರು ಎಂದು ಹೇಳುವವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜಾ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಸವುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಇದು ಸೈತಾನನು ಈ ಕೊನೆ ಕಾಲದಲ್ಲಿ ಉಪಯೋಗಿಸುವಂತ ತಂತ್ರಗಾರಿಕೆ ಎಂಬುದಾಗಿ ನಾವು ನೋಡ್ತೀವಿ. ದೇವರ ಆಲೋಚನೆಗಳನ್ನೆಲ್ಲ ಭಂಗಪಡಿಸಲು ಆತನ ಎಲ್ಲಾ ತಂತ್ರಗಾರಿಕೆ ಮುಗಿತಾ ಬಂದಾಗ ಕೊನೆಗೆ ಆತನು ಆರಿಸಿಕೊಳ್ಳುವಂತ ಒಂದು ತಂತ್ರಗಾರಿಕೆ ಸತ್ಯವೇದವನ್ನೇ, ದೇವರ ವಾಕ್ಯವನ್ನೇ. ದೇವರ ವಾಕ್ಯದ ಮುಖಾಂತರವೇ ದೇವ ಜನರನ್ನ ಮೋಸಗೊಳಿಸುವಂತ ಕೆಲಸವನ್ನ ಮಾಡುವಂತ. ಪ್ರಿಯ ದೇವ ಜನರೇ, ಸೈತಾನನ ಬಗ್ಗೆ ದೇವರು ಕುಲಂಕುಷವಾಗಿ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದಾನೆ. ಸೈತಾನನ ಕಾರ್ಯಗಳನ್ನು ತಿಳಿಸಿದ್ದಾನೆ ಮತ್ತು ಆತನು ಹೇಗೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಕಳ್ಳನು ಬರುವಾಗಿ ಬರ್ತಾನೆ ಎಂಬುದನ್ನು ಸಹ ನಮಗೆ ಅರಿವನ್ನ ಉಂಟು ಮಾಡಿದ್ದಾನೆ. ಈಗ ಆತನನ್ನ ತಪ್ಪಿಸಿಕೊಳ್ಳುವುದಕ್ಕೆ, ಆತನನ್ನ ಎದುರಿಸಿ ಜಯಶಾಲಿಗಳಾಗುವುದಕ್ಕೆ ದೇವರು ಬೇಕಾದಂತ ಎಲ್ಲಾ ಸತ್ಯವನ್ನು ನಮಗೆ ತಿಳಿಸಿದ್ದಾನೆ. ಈಗ ಇದೇ ಸತ್ಯ, ಇದು ಸುಳ್ಳು ಎಂಬುದಾಗಿ ನಾವು ಪರಿಷ್ಕಾರವಾಗಿ ತಿಳಿದುಕೊಂಡಿದ್ದರೆ ಮಾತ್ರ ಯೇಸು ಕ್ರಿಸ್ತನು ಹೇಗೆ ಸೈತಾನನನ್ನ ತನ್ನ ವಾಕ್ಯದಿಂದ, ದೇವರ ವಾಕ್ಯದ ಮುಖಾಂತರವಾಗಿಯೇ ಆತನನ್ನ ಎದುರಿಸಿ ಸೋಲಿಸಿದನೋ, ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಸಹ ನಿಜವಾದಂತ ಕ್ರೈಸ್ತರು ದೇವರ ವಾಕ್ಯದಿಂದಲೇ ಸೈತಾನನು ತರುವಂತ ಎಲ್ಲಾ ಶೋಧನೆಗಳನ್ನ ಎದುರಿಸಿ ಜಯಿಸಲು ಸಾಧ್ಯ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ಪೌಲನು ಎಫೆಸದವರ ಪತ್ರಿಕೆಯಲ್ಲಿ ಕೊನೆಯದಾಗಿ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ನಾವು ಓದಿಕೊಳ್ಳೋಣ. ಎಫೆಸದವರ ಪತ್ರಿಕೆ
6ನೇ ಅಧ್ಯಾಯ 12ನೇ ವಚನಕ್ಕೆ ಹೋಗೋಣ. 6ನೇ ಅಧ್ಯಾಯ 12ನೇ ವಚನಕ್ಕೆ. ಓಕೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರಲ್ಲ, ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ದೇವರು ತನ್ನ ಭಕ್ತರ ಮುಖಾಂತರವಾಗಿ ಕೊನೆಯ ಕಾಲದಲ್ಲಿ ಈ ಅಂತ್ಯದ ದಿನಗಳಲ್ಲಿ ಸೈತಾನನಿಂದ ಎದುರಾಗುವಂತ ತೀಕ್ಷ್ಣವಾದಂತ ಘೋರವಾದಂತ ಯುದ್ಧಗಳು ನಡೆಯುವಂತ ಸಮಯದಲ್ಲಿ ಅದನ್ನ ಎದುರಿಸಿ ಜಯಿಸಲು ಬೇಕಾದಂತ ಎಲ್ಲಾ ಆಯುಧಗಳನ್ನ ನಮಗೆ ಇಟ್ಟಿದ್ದಾನೆ. ಅದನ್ನ ನಾವು ಧರಿಸ್ಕೊಳ್ಬೇಕಾಗಿದೆ. ಅದನ್ನ ನಾವು ಧರಿಸ್ಕೊಂಡಾಗ ಮಾತ್ರ ನಾವು ಸೈತಾನನನ್ನ ಎದುರಿಸ್ತೇವೆ. ಯೇಸು ಕ್ರಿಸ್ತನು ಜಯಶಾಲಿ ಆದ ಹಾಗೆ ನಾವು ಕೂಡ ಜಯಶಾಲಿ ಆಗ್ತೇವೆ. ಆ ಆಯುಧಗಳು ಯಾವುವು? ಇಲ್ಲಿ ಹೇಳ್ತಾನೆ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ದೇವರ ವಾಕ್ಯದ ಮುಖಾಂತರವಾಗಿ ಕ್ರಿಸ್ತನು ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರವಾದನಾತ್ಮನ ವರದಿಂದ ನಮಗೆ ತಿಳಿಸಿಕೊಟ್ಟಂತ ಸಕಲ ಸತ್ಯವನ್ನು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಸತ್ಯವನ್ನು ವಿಶೇಷವಾಗಿ ಅದನ್ನ ನಾವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಅದನ್ನ ನಾವು ನಡುಪಟ್ಟಿಯಾಗಿ ಕಟ್ಟಿಕೊಳ್ಬೇಕಾದ್ರೆ, ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಂಡು, ನೀತಿ ಎಂಬುದಾಗಿ ಹೇಳುವಾಗ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಮಗೆ ತಿಳಿದಂತ ಈ ಸತ್ಯವನ್ನ ನಾವು ಅನುಸರಿಸುವಂತ ಈ ಸತ್ಯವನ್ನ ಈ ಲೋಕದಲ್ಲಿ ತಿಳಿಯದೇ ಇರ್ತಕ್ಕಂಥ ಇತರ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡುತ್ತಾ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ಸತ್ಯಕ್ಕೆ ವಿರುದ್ಧವಾಗಿ ಸೈತಾನನು ನಮಗೆ ಕೆಲಸ ಮಾಡುವಾಗ ದೇವರು ನಮಗೆ ಕೊಟ್ಟುವಂತ ನಂಬಿಕೆಯನ್ನ ಭದ್ರವಾಗಿ ಹಿಡ್ಕೊಂಡವರಾಗಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗ್ತೀರಿ. ಸತ್ಯವೆಂಬ ವಜ್ರಕೋಶವನ್ನ ನಾವು ನಮ್ಮ ನಡುಕೆ ಕಟ್ಟಿಕೊಂಡು ದೇವರ ಸುವಾರ್ತೆಯನ್ನ ಸಾರುವಂತ ಕೆಲಸವನ್ನ ಮಾಡಿ ನಂಬಿಕೆಯಿಂದ ಈ ಲೋಕದಲ್ಲಿ ಸೈತಾನನ ಜೊತೆಲಿ ಹೋರಾಟ ಮಾಡುವಾಗ ನಿಶ್ಚಯವಾಗಿ ಸೈತಾನನ ಅಗ್ನಿಬಾಣಗಳನ್ನ ನಾವು ಆರಿಸಲು ಶಕ್ತರಾಗ್ತೀವಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಕತ್ತಿಯನ್ನು ಹಿಡಿಯಿರಿ. ಈ 3 ವಿಧವಾದಂತ ಆಯುಧಗಳನ್ನ ನಾವು ಪಡೆದುಕೊಳ್ಳಬೇಕಾದ್ರೆ, ನಾವು ಈ ಆಯುಧಗಳನ್ನು ಉಪಯೋಗಿಸಬೇಕಾದ್ರೆ ನಮಗೆ ದೇವರು ಕೊಡುವಂತ ದೇವರ ವಾಕ್ಯ ಕತ್ತಿ ನಮ್ಮ ಕೈಯಲ್ಲಿ ಇರಬೇಕಾಗುತ್ತೆ. ಅದರ ಮುಖಾಂತರವಾಗಿ ನಾವು ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಗಾಗಿ ಜೀವಿಸುವಾಗ, ಸೈತಾನನಿಂದ ಬರುವಂತ ಎಲ್ಲಾ ಶೋಧನೆಗಳ ವಿರುದ್ಧವಾಗಿ ಹೋರಾಟ ಮಾಡುವಾಗ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಜಯಶಾಲಿಗಳಾಗುವುದು ನಿಶ್ಚಯ. ಹೇಗೆ ಅಂತಂದ್ರೆ, ದೇವರು ಕೊಡುವಂತ ಈ ಆಯುಧಗಳನ್ನ ಧರಿಸಿಕೊಂಡವರಾಗಿ, ಈ ಆಯುಧಗಳನ್ನ ಧರಿಸಿಕೊಂಡವರಾಗಿ ಜೀವಿಸಬೇಕಾದ್ರೆ, ಅದನ್ನು ಉಪಯೋಗಿಸಬೇಕಾದ್ರೆ, ದೇವರ ಆತ್ಮನ ಬಲವು ನಮಗೆ ಸಿಗಬೇಕಾದ್ರೆ, ಸೈತಾನನನ್ನ ಎದುರಿಸಿ ಜಯಶಾಲಿಗಳಾಗಬೇಕಾದ್ರೆ, ಕ್ರಿಸ್ತನು ಮಾಡಿದ ಹಾಗೆ ನಾವು ಸಹ ದೇವರ ವಾಕ್ಯದಿಂದಲೇ ಆತನನ್ನ ಎದುರಿಸಬೇಕಾಗಬಹುದಾಗಿದೆ, ಆತನನ್ನ ಸೋಲಿಸಬಹುದಾಗಿದೆ ಮತ್ತು ನಾವು ಜಯಶಾಲಿಗಳಾಗಿ ದೇವರ ಮುಂದೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬಹುದಾಗಿದೆ. ಇದನ್ನ ತಾನೇ ಇವತ್ತಿನ ಪಾಠದಲ್ಲಿ ನಾವು ಕಲಿಯಬಹುದಾಗಿದೆ. ಸೈತಾನನು ಈಗಾಗಲೇ ಸೋತವನಾಗಿದ್ದಾನೆ, ಆತನಿಗೆ ಇನ್ನೆಂದಿಗೂ ಜಯ ಇಲ್ಲ. ಯೇಸು ಕ್ರಿಸ್ತನು ಜಯಶಾಲಿಯಾಗಿದ್ದಾನೆ. ಅದಕ್ಕೆ ಸ್ವಾಮಿ ಆತನ ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಈಗ ನಾವು ಕೂಡ ಲೋಕವನ್ನ ಜಯಿಸಬಹುದಾಗಿದೆ. ಹೇಗೆ ಅಂತಂದ್ರೆ, ದೇವರ ವಾಕ್ಯವನ್ನು ಓದುವುದರಿಂದ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ, ಪರಿಶುದ್ಧಾತ್ಮ ದೇವರು ಕೊಡುವಂತ ನಂಬಿಕೆ ವಿಶ್ವಾಸಕ್ಕೆ ನಾವು ವಿಧೇಯರಾಗಿ
ದೇವರ ಸನ್ನಿಧಾನದಲ್ಲಿ ಯೋಗ್ಯರಾಗಿ ಬದುಕುವಂತ ಪ್ರಯತ್ನವನ್ನ ಮಾಡುವಾಗ ಮತ್ತು ನಮಗೆ ಕೊಟ್ಟಂತ ಈ ಉನ್ನತವಾದ ಸೇವೆಯನ್ನ ಸತ್ಯವನ್ನ ನಮ್ಮಂತೆ ಇರುವಂತ ಇತರರಿಗೆ ನಾವು ಸಾರುತ್ತಾ ಹೋಗುವಾಗ ನಮ್ಮ ನಂಬಿಕೆ ಎಂಬ ಬುನಾದಿಯ ಮೇಲೆ ಜೀವವುಳ್ಳ ಕಲ್ಲುಗಳನ್ನ ಕಟ್ಟಿ ದೇವರು ತನ್ನ ರಾಜ್ಯಕ್ಕೆ ನಮ್ಮನ್ನ ಬಲವಾದಂತ ಅಸ್ಥಿವಾರವನ್ನಾಗಿ ಹಾಕಿ ನಮ್ಮನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ಕೊನೆಯ ಕಾಲದಲ್ಲಿ ಬದುಕುತ್ತಿದ್ದೇವೆ. ದೇವರು ನಮ್ಮನ್ನು ಸಂಪೂರ್ಣವಾಗಿ ಜಯಶಾಲಿಗಳನ್ನಾಗಿ ಮಾಡಲು ಆತನು ಸಿದ್ಧನಾಗಿದ್ದಾನೆ. ಆದರೆ ನಾವು ದೇವರು ಕೊಡುವಂತ ಜಯಕ್ಕೆ ಸಿದ್ಧವಾಗಬೇಕಾಗಿದೆ. ಅದಕ್ಕಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಸೈತಾನನನ್ನ ಸೋಲಿಸಬೇಕಾಗಿದೆ. ಹಾಗೆ ಮಾಡುವಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಈ ಪಾಠಗಳ ಮುಖಾಂತರವಾಗಿ ದೇವರ ವಾಕ್ಯ ಎಷ್ಟು ಅಮೂಲ್ಯ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನರಾವತಾರ ವ್ಯಕ್ತಿ ಬಂದು ನರ ಮನಸ್ಸನ ಹಾಗೆಯೇ ಇದ್ದು ಸೈತಾನನನ್ನ ಸೋಲಿಸಿದನು. ಇವತ್ತು ನಾನು ಮತ್ತು ನೀವು ಕೂಡ ಸೈತಾನನನ್ನ ಸೋಲಿಸಲು ಸಾಧ್ಯವಿದೆ. ಸಾಧ್ಯ ಹೇಗೆ ಅಂತಂದ್ರೆ, ಕ್ರಿಸ್ತನು ಹೇಗೆ ದೇವರ ವಾಕ್ಯದಿಂದ ತುಂಬಿದವನಾಗಿದ್ದನು, ದೇವರ ಆತ್ಮನಿಂದ ನಡೆಸಲ್ಪಟ್ಟವನಾಗಿದ್ದನು, ಈ ಕಾರ್ಯಕ್ಕಾಗಿ ಎಷ್ಟು ದೇವರನ್ನ ಆತುಕೊಂಡು ಹಗಲು ರಾತ್ರಿ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿದ್ದನು, ಈ 3 ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಪ್ರಾಮಾಣಿಕವಾಗಿ ನಾವು ರೂಢಿಸಿಕೊಂಡ್ರೆ ನಿಶ್ಚಯವಾಗಿ ಸೈತಾನನು ನಮ್ಮನ್ನ ಬಿಟ್ಟು ಹೋಗ್ತಾನೆ. ನಾವು ಜಯಶಾಲಿಗಳಾಗ್ತೇವೆ. ಎಲ್ಲಾ ಶೋಧನೆಗಳಿಂದ ಜಯಿಸಲ್ಪಟ್ಟವರಾಗಿ ಯೇಸು ಕ್ರಿಸ್ತನಿಗೆ ನಾವು ಸಿದ್ಧವಾಗಬೇಕಾದಂತ ಶ್ರೇಷ್ಠವಾದಂತ ಮೊದಲಗಿತ್ತಿಯಾಗಿ ಆತನಿಗೆ ಬರುವಂತ ಸಮಯದಲ್ಲಿ ಸುಕ್ಕು ಕಳಂಕ ಲಯವಿಲ್ಲದಂತ ಜೀವಿತ ನಮ್ಮದಾಗಿರ್ತದೆ ಮತ್ತು ನಾವು ದೇವರಾಜ್ಯಕ್ಕೆ ಸಿದ್ಧರಾಗ್ತೇವೆ. ನಮ್ಮ ಮುಖಾಂತರವಾಗಿ ದೇವರು ಪರಿಪೂರ್ಣವಾದಂತ ಜಯವನ್ನ ಸಾಧಿಸ್ತಾನೆ. ಸೈತಾನನಿಗೆ ಸಂಪೂರ್ಣವಾದಂತ ಅಂತ್ಯದ ತೀರ್ಮಾನವನ್ನು ವಿಧಿಸ್ತಾನೆ. ಅದಕ್ಕಾಗಿ ಸ್ವಾಮಿ ಈ ಪಾಠಗಳ ಮುಖಾಂತರವಾಗಿ ದಿನನಿತ್ಯವೂ ತನ್ನ ಮಕ್ಕಳ ಜೊತೆಯಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪಾಠಗಳ ಮುಖಾಂತರವಾಗಿ ಇನ್ನೂ ಹೆಚ್ಚಿನ ಮಹತ್ತರವಾದಂತಹ ಸಂಗತಿಗಳನ್ನ ಅರಿಯುವಾಗೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಹೆಚ್ಚಿನ ಸಂಗತಿಗಳೇನಾದ್ರೂ ಇದ್ರೆ ಹಂಚಿಕೊಳ್ಳುವಂತ ಸಮಯ ಇದು, ನೀವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಸರ್. ಉತ್ತಮವಾದ ಒಂದು ಪಾಠಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ಈ ಶೀರ್ಷಿಕೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಿಸಿದಲ್ಲಿ ಈ ಲೋಕದ ವೈಭವವನ್ನು ತೋರಿಸಿ ಅದೆಲ್ಲ ನೀನು ನನಗೆ ಕೊಡ್ತೀನಿ. ಇದೆಲ್ಲ ಕೊಡುವಾಗ ಆ ವೈಭವ ನಿನ್ನದಾಗುತ್ತೆ, ಇದು ನನಗೆ ಮೊದಲು ಕೊಡಲ್ಪಟ್ಟಿದೆ ಅಂತ ಈ ಸೈತಾನ ಸ್ವಾಮಿಗೆ ಹೇಳ್ತಾನೆ. ಒಂದು ಆಕರ್ಷಣೆ ಇದು. ಈಗ ನೋಡುವಾಗ ಈ ಕಾಲದಲ್ಲಿ ಅನೇಕರು ಹಣ ಐಶ್ವರ್ಯದ ಮೇಲೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ. ಹಾಗೆ ಅವ್ರು ಹಣನ ಗಳಿಸ್ತಾ ಇದ್ದಾರೆ. ಇವರೆಲ್ಲ ಸೈತಾನನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣ ಗಳಿಸ್ತಾ ಇದ್ದಾರೋ ಅಥವಾ ದೇವರ ಆಶೀರ್ವಾದದಿಂದ ಹಣವನ್ನು ಸಂಪಾದನೆ ಮಾಡಬೇಕು ಎಂಬ ಚಿಂತೆಯಲ್ಲಿದ್ದಾರೋ? ಒಳ್ಳೆ ಪ್ರಶ್ನೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಂಥದ್ದು ಒಂದು ಸತ್ಯವೇದದಲ್ಲೂ ಹೇಳ್ತದೆ, ಹಣದಾಸೆಯು ಕೆಟ್ಟತನದ ಮೂಲ ಎಂಬುದಾಗಿ. ಸೊ ಹಣದಾಸೆಯೇ ಬಸ್ತರಾಗಿ ಪಾಪವನ್ನ ಹಡಿತದೆ ಎಂಬುದಾಗಿ ಯಾಕೋಬನಿಗೆ ಹೇಳ್ತಾರೆ. ಸೊ ಹಣಕ್ಕಾಗಿ ಐಶ್ವರ್ಯಕ್ಕಾಗಿ ನಾವು ಆತರ ಪಡುವಾಗ, ನಮ್ಮ ಸಂಪಾದನೆ ಮಾಡುವಂತ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳುವಾಗ ನಿಶ್ಚಯವಾಗಿ ನಾವು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ. ಆದುದರಿಂದ ಹಣದಾಸೆಯಿಂದ ನಾವು ಯಾವುದೇ ಕಾರ್ಯವನ್ನ ಮಾಡುವಾಗ ಖಂಡಿತವಾಗಿ ನಾವು ಪಾಪಕ್ಕೆ ಒಳಗಾಗ್ತೇವೆ. ಅದಕ್ಕಾಗಿಯೇ ಸ್ವಾಮಿ ಶ್ರೀಮಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಶ್ರೀಮಂತಿಕೆಗೆ ಆಸೆ ಅದರ ಬೆನ್ನತ್ತಿ ಹೋದಾಗ ನಿಶ್ಚಯವಾಗಿ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗ್ತೀವಿ, ದೇವರ ಆಜ್ಞೆಗಳನ್ನ ಮುರಿತೀವಿ, ದೇವರ ಮುಂದೆ ಅಪರಾಧಿಗಳಾಗಿ ನಿಲ್ತೇವೆ. ತಿಮೋತಿನ ಅದಕ್ಕೆ ಹೇಳ್ತಾನೆ, ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು ಎಂಬುದಾಗಿ. ಶ್ರೀಮಂತರಾಗ್ಬೇಕಾ? ನಮ್ಮ ತಂದೆ ತಾಯಿಗಳು, ತಾತ ಮುತ್ತಾತಂದ್ರು ದುಡಿದು ಇಟ್ಟಿದ್ರೆ, ಆ ಸಂಪಾದನೆ ಆಸ್ತಿ ನಮ್ಗಿದ್ರೆ, ನ್ಯಾಯಯುತವಾಗಿ ಅದರ ಸಂಪಾದನೆಯಲ್ಲಿ ನಾವು ಅನುಭವಿಸ್ತಿದ್ರೆ, ಆ ಶ್ರೀಮಂತಿಕಿದ್ರೆ ಅದು ತಪ್ಪೇನಿಲ್ಲ. ಅಥವಾ ನಮಗೆ ನ್ಯಾಯಯುತವಾದಂತ ಸಂಪಾದನೆಯಿಂದ ದೇವರು ನಮ್ಮನ್ನ ಆಶೀರ್ವದಿಸಿ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ರೆ ಅದರಲ್ಲೂ ಕೂಡ ತಪ್ಪಿಲ್ಲ. ಆದ್ರೆ ಶ್ರೀಮಂತಿಕೆಗಾಗಿ ನಾವು ದೇವರ ಆಜ್ಞೆಗಳನ್ನ ಮೀರಿದ್ರೆ, ಅವರ ಕಾರ್ಯಗಳನ್ನ ಕೈಗೆತ್ತಿಕೊಂಡ್ರೆ ಖಂಡಿತವಾಗಿಯೂ ನಾವು ದೇವರ ಮುಂದೆ ಪಾಪಿಗಳಾಗ್ತೇವೆ, ಅಪರಾಧಿಗಳಾಗ್ತೇವೆ.
ಅದನ್ನೇ ಸೈತಾನನು ಅಂತ ಪ್ರಯತ್ನವನ್ನೇ ಯೇಸು ಕ್ರಿಸ್ತನಿಗೆ ಮಾಡಿದನು. ಆದ್ರೆ ಸರ್ವಶಕ್ತನಾದ ದೇವರು ಆತನಿಗೆ ಯಾವಾಗ ಸೋಲಬೇಕು, ಯಾವಾಗ ಮಣಿಬೇಕು, ಆತನನ್ನ ಕೇವಲ ಬಾಯಿ ಮಾತಿನಿಂದಲೇ ಆತನನ್ನ ಓಡಿಸ್ಬೇಕೆಂದಾಗ. ಹಾಗೆ ಸರ್. ಸರಿ ಸರ್. 1ನೇ ಯೋಹಾನ 2ನೇ ಅಧ್ಯಾಯ 15 ನಿಮಿಷ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳಾಗಲಿ ಪ್ರೀತಿಸಬೇಡಿರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ ಅಂತ ಇದೆ. ನೀವು ಹೇಳ್ದಂಗೆ ಲೋಕವನ್ನ ನಾವು ಪ್ರೀತಿ ಮಾಡುವಾಗ ಈಗ ದೇವರಿಂದ ಸಂಪೂರ್ಣವಾಗಿ ದೂರ ಹೋಗ್ತೀರಿ, ಸೈತಾನನ ದಾಸತ್ವಕ್ಕೆ ಬೀಳ್ತೀವಿ. ಅದನ್ನೇ ಇಲ್ಲಿ ಎಚ್ಚರಿಕೆಯಿಂದ ದೇವರು ಹೇಳ್ತಾ ಇದ್ದಾರೆ. ನೀವು ಹೇಳ್ದಂಗೆ ನಾವು ಎಚ್ಚರಿಕೆಯಿಂದ ನಾವು ನ್ಯಾಯಬದ್ಧವಾಗಿ ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡೋಣ ಕರೆಕ್ಟು. ಆದ್ರೆ ವಾಮ ಮಾರ್ಗದಲ್ಲಿ ನಾವು ಹಣ ಸಂಪಾದನೆ ಮಾಡೋದು, ಮೋಸ ಮಾಡೋದು, ಜನಗಳನ್ನೆಲ್ಲ ಮಾಡೋದು, ಇದೆಲ್ಲ ನಮ್ಮನ್ನ ಖಂಡಿತವಾಗಿಯೂ ನರಕಪಾತನಾಗಿ ಸೈತಾನಿಗೆ ಅಡ್ಡಿ ಬೀಳಂಗೆ ಮಾಡ್ತದೆ ಅಂತ ಒಳ್ಳೇದು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೇನಾದ್ರೂ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಬಹುದು, ಇಲ್ಲಾಂದ್ರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ದಯಮಾಡಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಇವತ್ತು ಗುಡ್ ಈವ್ನಿಂಗ್ ಹೇಳಿ. ಅದೇ ವಜ್ರಮ್ಮ ಮತ್ತೆ ಜಯಮ್ಮ ಅವರಿಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಅಲ್ಲಿ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಹಿರಿಯರಾದಂತಹ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ನಿಮ್ಮಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಅವುಗಳ ಜೊತೆಗೆ ವಜ್ರಮ್ಮ ಮತ್ತು ಜಯಮ್ಮ ಇವರನ್ನ ನೀವು ನೆನ್ಪು ಮಾಡ್ಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಹಾಗೆ ವೈಷ್ಣವ್ ಮಗುಗಾಗಿ ಮತ್ತು RN ಈ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂದಾಗಿ. ಪಂಕಜ ಸರ್, ಪಂಕಜ ಅನ್ನೋರು ಅವರು ತುಂಬಾ ಇದು BP ಕಡಿಮೆ ಆಗಿ ತುಂಬಾ ತೊಂದರೆ ಸಿಕ್ಕಾಕೊಂಡಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಪಂಕಜ ಅವರ ಗಾಗಿ ಪ್ರಾರ್ಥನೆ ಮಾಡಿ. ಪಾಸ್ಟರ್ ಗುಡ್ ಈವ್ನಿಂಗ್ ಪಾಸ್ಟರ್. ಹೇಳಿ. ಪಾಸ್ಟರ್ ದಯಾನಂದ್ ನಮ್ ಸಿಸ್ಟರ್ ಮಗ ದಯಾನಂದ್, ಅವನಿಗೆ ಅವನ ಫ್ಯಾಮಿಲಿಗೆ ಸ್ವಲ್ಪ ಪ್ರೇಯರ್ ಮಾಡಿ ಪಾಸ್ಟರ್. ದಯಾನಂದ್ ಅವರಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ. ಪ್ರೀತಿಯುಳ್ಳ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನೀನು ನಮ್ಮೆಲ್ಲರನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಕರೆತಂದು ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆಯೇ, ನೀನು ಯಾವ ರೀತಿಯಲ್ಲಿ ಶೋಧನೆಗಳನ್ನ ಎದುರಿಸಿ ಸ್ವಾಮಿ ಅದನ್ನ ಜಯಿಸಿ ನಮಗೆ ಮಾದರಿಯನ್ನ ತೋರಿಸಿಕೊಟ್ಟೆವು. ಅದನ್ನ ನಾವು ಮನನ ಮಾಡಿಕೊಂಡವರ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ ಕೊಡಪ್ಪ. ನಿನ್ನ ವಾಕ್ಯದ ಮೂಲಕ ಎಲ್ಲವನ್ನ ನಾವು ಆಧಾರವಾಗಿಟ್ಟುಕೊಂಡು ನೀನು ಹೇಗೆ ಶೋಧನೆಗಳನ್ನು ವಾಕ್ಯದ ಮೂಲಕವೇ ಎದುರಿಸಿದೆಯೋ ಅದೇ ರೀತಿ ಎದುರಿಸುವ ಶಕ್ತಿಯನ್ನ ನಮಗೆ ನೀನು ದಯಪಾಲಿಸಿಕೊಡು ಸ್ವಾಮಿ. ಹೌದಪ್ಪ, ಈ ಲೋಕದಲ್ಲಿರುವಾಗ ನಾನಾ ರೀತಿಯ ಶೋಧನೆಗಳು, ಕಷ್ಟ, ಸಂಕಟಗಳು ಬರುವುದು ಸಹಜವಾದ ಅಂಶವಾಗಿದೆ. ಆದರೆ ತಂದೆಯೇ, ಎಲ್ಲದಕ್ಕೂ ನೀನು ನಿನ್ನ ಮಕ್ಕಳನ್ನ ಎಂದೂ ಕೈ ಬಿಡದೆ ಅವರು ಆಶಾಭಂಗ ಪಡೆದ ಹಾಗೆ ಆ ಮಕ್ಕಳನ್ನ ನೀನು ನಿನ್ನ ಸಂರಕ್ಷಣೆಯಲ್ಲಿ ಇರಿಸಿಕೊಂಡು ಕಾಯ್ತೆ ಸ್ವಾಮಿ. ಇದಕ್ಕಾಗಿ ತಂದೆಯೇ, ನಾವು ಸದಾ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವ ಹಾಗೂ ನಿನ್ನ ವಾಕ್ಯಗಳ ಮೂಲಕ ಎಲ್ಲವನ್ನ ಎದುರಿಸುವ ವಾಕ್ಯಗಳನ್ನು ಓದುವ ಮನಸ್ಸನ್ನು ಕೊಡು ಸ್ವಾಮಿ. ಆತ್ಮನ ಬಲ ಕೊಡು ಸ್ವಾಮಿ. ತಂದೆಯಾದ ಈ ದಿನದ ಪಾಠವನ್ನ ಉತ್ತಮ ರೀತಿಯಲ್ಲಿ ನಮ್ಮೆಲ್ಲರಿಗೆ ಹಂಚಿದಂತ ನಿನ್ನ ಸೇವಕರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಆ ಮಗನ ಮೂಲಕ ತಂದೆ ಅನೇಕ ಆತ್ಮಗಳಲ್ಲಿ ಸ್ವಾಮಿ
ನೀನು ಮಾತನಾಡಿದ್ದೆ. ಹಾಗೂ ಈ ಒಂದು ಸುವಾರ್ತೆಯು ಲೋಕದ ಕಟ್ಟ ಕಡೆಯವರೆಗೂ ಸಾರಬೇಕಿದೆ. ಈ ಅಂತ್ಯ ದಿನಗಳಲ್ಲಿ ತಂದೆಯೇ ಅನೇಕರು ಅನೇಕ ರೀತಿಯ ಶೋಧನೆಗಳಿಗೆ ಒಳಗ, ನಾವು ಕೇವಲ ಮನುಷ್ಯ ಮಾತ್ರದವರನ್ನ ಎದುರಿಸುವುದಲ್ಲ, ಎಷ್ಟು ವಿಧಗಳಲ್ಲಿ ವಿವಿಧ ರೀತಿಯ ಸನ್ನಿವೇಶಗಳನ್ನ ನಾವು ಎದುರಿಸಬೇಕಿದೆ. ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ನಿನ್ನ ವಾಕ್ಯದ ಮೂಲಕವಾಗಿ ಪವಿತ್ರಾತ್ಮನ ಸಹಾಯದಿಂದ ನಮಗೆ ದಯಪಾಲಿಸಿಕೊಡು ಸ್ವಾಮಿ. ತಂದೆಯೇ, ಶೋಧನೆಗೆ ಸಿಕ್ಕಿ ಬೀಳದಂತೆ ಎಚ್ಚರದಿಂದ ನಿನ್ನನ್ನು ಪ್ರಾರ್ಥಿಸಿ ಸ್ವಾಮಿ, ನಿನ್ನ ಮೂಲಕವಾಗಿಯೇ ಎಲ್ಲ ವರಗಳನ್ನ ಪಡ್ಕೊಳ್ಳುವ ಹಾಗೆ, ಎಲ್ಲ ಕಷ್ಟ ಸಂಕಟಗಳಿಂದ ಬಿಡುಗಡೆ ಹೊಂದುವ ಹಾಗೆ ನೀನು ನಮ್ಮನ್ನ ಕೈ ಹಿಡಿದು ನಡೆಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯಾಗುತ್ತೇವೆ. ಹಾಗೆಯೇ ಇಲ್ಲಿ ಕೂಡಿ ಬಂದಿರುವಂತ ಅನೇಕ ಮಕ್ಕಳು ಸ್ವಾಮಿ, ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಆತ್ಮಿಕ ಅಭಿವೃದ್ಧಿಗಾಗಿಯೂ ಮತ್ತು ನಿನ್ನ ಮುಂದೆ ಬೇಡಿಕೆಗಳನ್ನು ಇಟ್ಟು ತಮ್ಮ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಗೋಸ್ಕರವಾಗಿಯೂ ನಿನ್ನ ಪಾದ ಸನ್ನಿಧಿಯಲ್ಲಿ ಬರು. ಆ ಮಕ್ಕಳೆಲ್ಲರ ಆಶೆ ಆಕಾಂಕ್ಷೆಗಳನ್ನ ನೀನು ಈಡೇರಿಸ್ಬೇಕು. ನೀನು ನಿಜ ದೇವರು ಸ್ವಾಮಿ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಸ್ವಾಮಿ. ಈಗಾಗಲೇ ಅನೇಕ ಮಕ್ಕಳು ಗುಣ ಹೊಂದಿದವರಾಗಿ ನಿನಗೆ ಸಾಕ್ಷಿ ನೀಡುವಂತಹ ಸನ್ನಿವೇಶಗಳನ್ನು ಕೂಡ ನಾವು ಕಣ್ಣಾರೆ ಕಾಣ್ತಾ ಇದ್ದೇವಪ್ಪ. ಅದೇ ರೀತಿಯಲ್ಲಿ ಅಪ್ಪ ತಂದೆಯೇ, ನಿನ್ನ ಸನ್ನಿಧಿಯಲ್ಲಿ ಬೇಡಿ ಬಂದ ಮಕ್ಕಳ ಎಲ್ಲ ಸಮಸ್ಯೆಗಳನ್ನ ನೀನು ನಿವಾರಿಸು ಸ್ವಾಮಿ. ಅನೇಕರಲ್ಲಿ ಹೇಳಿಕೊಳ್ಳಲಾಗದಂತಹ ಸಮಸ್ಯೆಗಳು ಇರ್ತವೆ, ಅವುಗಳನ್ನು ಕೂಡ ನೀನು ಬಲ್ಲಾತನಾಗಿದ್ದೆ. ತಕ್ಕ ಸಮಯದಲ್ಲಿ ಅವರ ಸಮಸ್ಯೆಗಳಿಗೆ ಉತ್ತರಗಳನ್ನ ದಯಪಾಲಿಸಿಕೊಡು ಸರಿಯಾದ ದೇವರೇ. ಈ ದಿವಸದಲ್ಲಿ ಸ್ವಾಮಿ ಅನೇಕ ಪ್ರಾರ್ಥನಾ ಮನವಿಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸಿಕೊಡ್ತೇವೆ. ದಯಮಾಡಿ ಎಲ್ಲರ ಬೇಡಿಕೆಗಳನ್ನ ನೀನು ಈಡೇರಿಸಿ ಅವರನ್ನ ಸಂತೈಸಿ ನಡೆಸಿ ಯೇಸುವೆ. ಈಗ ಈ ದಿವಸದಲ್ಲಿ ಸ್ವಾಮಿ ಸಹೋದರ ಲೋಕೇಶ್ ಅವರು, ವಜ್ರಮ್ಮ ಹಾಗೂ ಜಯಮ್ಮ ಇವರಿಗೋಸ್ಕರ ಪ್ರಾರ್ಥನಾ ಮನವಿಯನ್ನು ಸಲ್ಲಿಸಿದ್ದಾರಪ್ಪ. ವಜ್ರಮ್ಮ ಈ ಮಗಳನ್ನ ಸ್ವಾಮಿ, ಆ ಮಗಳು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸುಖ ರೀತಿಯಲ್ಲಿ ಜೀವನ ನಡೆಸುವಂತೆ ಆ ಮಗಳಿಗೆ ನೀನೇ ಕರುಣೆ ತೋರಿಸಿ ನಡೆಸಿಕ. ಹಾಗೂ ಸಹೋದರಿ ಪಂಕಜ, ಈ ಮಗಳ ಶರೀರದಲ್ಲಿ ತಂದೆಯೇ BP ಅದು ವ್ಯತ್ಯಾಸವನ್ನ ಕಾಣುವಾಗ ಸ್ವಾಮಿ, ಕಡಿಮೆ ಇರುವಾಗ ಆ ಮಗಳ ಗೊಂದಲಗಳು, ಒತ್ತಡಗಳು ಏನಿವೆಯೋ ನೀನೇ ಬಲ್ಲ. ಎಲ್ಲಾ ಗೊಂದಲಗಳಿಂದ, ಎಲ್ಲಾ ರೀತಿಯ ಒತ್ತಡಗಳಿಂದ ಆ ಮಗಳಿಗೆ ಬಿಡುಗಡೆ ಕೊಡು ಸ್ವಾಮಿ. ಆ ಮಗಳ ಮನಸ್ಥಿತಿಯನ್ನು ನೀನು ಸಮಸ್ಥಿತಿಯಲ್ಲಿಟ್ಟು ಆ ಮಗಳಿಗೆ ಕರುಣೆ ತೋರಿಸಪ್ಪ ತಂದೆ. ಹಾಗೆಯೇ ಸ್ವಾಮಿ ದಯಾನಂದ್ ಮತ್ತು ಆ ಮಗನ ಕುಟುಂಬಕ್ಕೋಸ್ಕರವಾಗಿ ಬೇಡಿಕೆ ಇಟ್ಟಿರುವಾಗ, ಮೊರೆ ಇಡುತ್ತಿರುವಾಗ ಸ್ವಾಮಿ, ಆ ಕುಟುಂಬವನ್ನ ನೀನು ನಿನ್ನ ಹತೋಟಿಯಲ್ಲಿಟ್ಟು ನಡೆಸಪ್ಪ. ಆ ಕುಟುಂಬದಲ್ಲಿ ಯಾವ ಸಮಸ್ಯೆಗಳಿವೆಯೋ, ಯಾವ ನೋವುಗಳಿವೆಯೋ, ಕಷ್ಟ ಬಾಧೆಗಳಿವೆಯೋ, ಎಲ್ಲದರಿಂದ ಬಿಡುಗಡೆ ಕೊಟ್ಟು ಶಾಂತಿ ನೆಮ್ಮದಿಯ ಜೀವಿತವನ್ನ ದಯಪಾಲಿಸಿಕೊಡಪ್ಪ. ನಿನ್ನ ವಾಕ್ಯವನ್ನ ಆ ಮಕ್ಕಳ ಹೃದಯದಲ್ಲಿ ನಾಡುವಂತೆ ಯಾರಾದರೂ ತಿಳಿಸುವಂತ ಸದವಕಾಶವನ್ನು ಕೊಟ್ಟು ನಡೆಸು. ಈ ಒಂದು ಕೂಟಗಳ ಮೂಲಕ ಆ ಮಕ್ಕಳು ನಿನ್ನ ವಾಕ್ಯಗಳ ಮೂಲಕ ಆದರಣೆ ಹೊಂದುವುದಾದರೆ ತಂದೆಯೇ, ನೀನು ಎಷ್ಟು ಸಂತೋಷ ಪಡುವಂತ ಅಂತ ಅವಕಾಶವನ್ನ ಆ ಮಕ್ಕಳಿಗೆ ಹಾಗೂ ತಂದೆಯ ಸಹೋದರಿ ಪ್ರತಿಮಾ, ಅದರ ತಾಯಿ, ಈ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಆ ಮಗುವಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ. ಇರುವಂತ ಕಷ್ಟ ಸಂಕಟಗಳಿಂದ ಬಿಡುಗಡೆ ಕೊಡಪ್ಪ. ಹಾಗೂ ಅಪ್ಪ ತಂದೆಯ ಶೋಭಾರ, ಸುಶೀಲ ಮತ್ತು
ಪ್ರತಿ ರಮ್ಯ ನೀವು ಅನೇಕ ಮಕ್ಕಳಿಗಾಗಿ ನಿನ್ನ ಮುಂದೆ ಇಡ್ತೇನೆ ಸ್ವಾಮಿ. ಈ ಮಕ್ಕಳ ಜೀವಿತದಲ್ಲಿ ನೀನು ಮಾತನಾಡಿಸು. ಗರ್ಭಫಲಕ್ಕಾಗಿ ಮಕ್ಕಳು ನಿನ್ನ ಮುಂದೆ ಮೊರೆ ಇಡುವ ಅಪ್ಪ, ಅವರ ಸಂಕಟ ನೋವು ಎಷ್ಟಿದೆ ನೀನೇ ಬಲ್ಲಾತನಾಗಿ ಅವರ ಆಶೆಯನ್ನ ನೀನು ಪೂರೈಸಪ್ಪ ತಂದೆ. ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನ ಯಥಾರ್ಥವಾಗಿ ಬೇಡುವುದಾದರೆ ಎಲ್ಲ ಕಷ್ಟಗಳನ್ನ ನಿವಾರಿಸಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರನ್ನ ಸಂತೈಸಿ ಸಂತೋಷ ಪಡಿಸುವ ಆತನಾಗಿದ್ದೀಯಪ್ಪ. ಆ ಒಂದು ಸಂದರ್ಭವನ್ನ ಈ ಮಕ್ಕಳು ಉಪಯೋಗಿಸಿಕೊಳ್ಳುವ ಹಾಗೆ ನಿನ್ನ ಕೃಪೆ ಮಾಡಿಸು. ಹಾಗೂ ಹಾಗೆಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗನಿಗಾಗಿ ತಂದೆಯೇ ಅನೇಕ ದಿನಗಳಿಂದ ಬೇಡಿಕೆ ಇಟ್ಟಿರುವ ಆ ಮಗನನ್ನು ಕರುಣಿಸಿ ಆರೋಗ್ಯವಂತ ಮಗನನ್ನಾಗಿ ಮಾಡಿ ನೀನೇ ಮುಂದಿನ ಭವಿಷ್ಯದಲ್ಲಿ ಉಜ್ವಲ ರೀತಿಯಲ್ಲಿ ಆ ಮಗನ ಬೆಳಗುವ ಹಾಗೆ ನಿನ್ನ ಆಶೀರ್ವಾದ. ಹಾಗೂ ವೈಷ್ಣವ್ ಈ ಮಗನನ್ನು ಕೂಡ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತೇನಪ್ಪ. ನಿಮ್ ಮಗನಿಗೆ ಯಾವ ತೊಂದರೆ ಇದೆಯೋ ಎಲ್ಲ ಕಷ್ಟಗಳಿಂದ ನೀನು ಬಿಡುಗಡೆ ಕೊಡಿಸ್. ಹಾಗೂ ಪ್ರಾರ್ಥನಾ ಮಗು ಈ ಮಗು ಆಸ್ಪತ್ರೆಯಲ್ಲಿ ಇರುವಾಗ ಸ್ವಾಮಿ ಅದು ಯಾವ ಸ್ಥಿತಿಯಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಆ ಮಗುವಿಗೆ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಡಿಸು. ಹಾಗೆಯೇ ತಂದೆಯಾದ ದೇವರೇ, ರವಿ ಬಳ್ಳಾರಿಗೋಸ್ಕರವಾಗಿ ಬೇಡ್ಕೊಳ್ತೀನಿ. ಆ ಮಗನ ಕಷ್ಟ ಸಂಕಟಗಳನ್ನ ಬಿಡುಗಡೆಗೊಳಿಸು ಸ್ವಾಮಿ. ಆತನಲ್ಲಿ ಯಾವ ರೀತಿಯ ನೋವುಗಳಿವೆಯೋ ಸ್ವಾಮಿ, ಆತನ ಯಥಾರ್ಥವಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನ ಬೇಡಿಕೊಳ್ಳುವುದರ ಮೂಲಕ ನಿನ್ನ ವಾಕ್ಯಗಳ ಮೂಲಕ ಶೋಧನೆಗಳನ್ನ ಎದುರಿಸುವ ಶಕ್ತಿಯನ್ನ ಆ ಮಗನ ಜೀವಿತದಲ್ಲಿ ನೀನು ದಯಪಾಲಿಸಿಕೊಡಿಸು. ಅದೇ ರೀತಿಯಲ್ಲಿ ಸ್ವಾಮಿ ವಿನಾಯಕ್ ಮತ್ತು ಸಹೋದರ ಡೇವಿಡ್ ಇವರ ಒಂದು ಮಗನ ಒಂದು ಭವಿಷ್ಯವನ್ನ ಚಿತ್ರಿಸಿದ್ವಿ ಸ್ವಾಮಿ. ಆ ಮಕ್ಕಳ ಜೀವಿತದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಆ ಮಕ್ಕಳು ಅಭಿವೃದ್ಧಿ ಹೊಂದಿ ಸದಾ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವ ಹಾಗೆ ನಿನ್ನ ಕೃಪೆ ಮಾಡಿಸು. ಹಾಗೂ ತಂದೆ ಪರೀಕ್ಷೆಗಳನ್ನು ಬರೆಯುವಂತ ಮಕ್ಕಳು ಸ್ವಾಮಿ, SSLC ಹಾಗೂ PUC ಪರೀಕ್ಷೆಗಳಿಗೆ ಸಿದ್ಧಗೊಂಡಿರುವ ಮಕ್ಕಳನ್ನ ಸ್ವಾಮಿ ಆಶಾಭಂಗ ಪಡಿಸಬೇಕು. ಅವರಿಗಿರುವಂತಹ ತೊಂದರೆಯನ್ನ ನೀನು ಬಲ್ಲಾತನಾಗಿದ್ದಿ. ನಿನ್ನನ್ನು ನಂಬಿದ ಮಕ್ಕಳನ್ನ ನೀನು ಎಂದು ಕೈ ಬಿಡುವವನಲ್ಲ ಸ್ವಾಮಿ. ಆ ಮಕ್ಕಳಿಗಾಗಿ ನಿನ್ನ ಮುಂದೆ ನಿನ್ನ ಚಿತ್ತದಂತೆ ನಿನ್ನ ಆಲೋಚನೆಯಂತೆ ನಡೆಸಿ ಆ ಮಕ್ಕಳ ಭವಿಷ್ಯವನ್ನ ಸ್ವಾಮಿ ನೀನು ರೂಪಿಸು. ಯಾವ ರೀತಿಯ ತೊಂದರೆ ಉಂಟಾಗದ ಹಾಗೆ ಆ ಮಕ್ಕಳ ಮನಸ್ಸನ್ನು ಉಲ್ಲಾಸಗೊಳಿಸು ಸ್ವಾಮಿ. ಪರೀಕ್ಷೆ ಬರೆಯುವಂತಹ ಅವಕಾಶವನ್ನು ತಿಳಿಸಿಕೊಡಿಸು. ಅದೇ ಹಾಗೆ ಸಹೋದರ ಲೋಕೇಶ್, ರಂಗ್ಸು ಹಾಗೂ ಇನ್ನು ಅನೇಕ ಕೋಲ್ಕರ್ ಎಲ್ಲ ಭಕ್ತಾದಿಗಳು ಸ್ವಾಮಿ ಅನೇಕ ಬೇಡಿಕೆಗಳನ್ನೇ ನಿನ್ನ ಸನ್ನಿಧಿ ಅವರನ್ನ ನಡೆಸು. ಹಾಗೂ ಸಹೋದರ ವಿಜಯ್ ಕುಮಾರ್ ಅವರು ಕೂಡ ಪ್ರೀತಿಯಲ್ಲಿ ಒಂದು ಹತೋಟಿಯಲ್ಲಿಟ್ಟು ನಡೆಸಿ. ಸಹೋದರ ಚಿನ್ನಪ್ಪ ಇವರು ಮುಂದಿನ ದಿನಗಳಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಉತ್ತಮವಾದಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಾಗ ತಂದೆಯೇ ಆ ಕಾರ್ಯಕ್ರಮದಲ್ಲಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡುವಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಂಸ್ಥೆಯಲ್ಲಿ ಉತ್ತಮ ಹೆಸರನ್ನು ಪಡೆದು ಅನೇಕ ರೀತಿಯ ಉತ್ತಮ ಕಾರ್ಯಗಳನ್ನು ಮಾಡಿ ನಿನ್ನ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನ ತರುವಂತ ಕಾರ್ಯ ಮಾಡುವ ಹಾಗೆ ಅಲ್ಲಿ ಸೇರುವಂತ ಎಲ್ಲ ವ್ಯಕ್ತಿಗಳನ್ನ ನೀನು ಆಶೀರ್ವದಿಸಿ ನಡೆಸಿ. ಹಾಗೆಯೇ ಸ್ವಾಮಿ ತಂದೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲಾ ಭಕ್ತಾದಿಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಆ ಮಗಳು ಬೇಡಿಕೆಯನ್ನ ಈಡೇರಿಸು ಸ್ವಾಮಿ. ಆ ಮಗಳ ಕುಟುಂಬ ಜೀವಿತದಲ್ಲಿ ಇರುವಂತಹ ಅಡ್ಡಿ ಆತಂಕಗಳನ್ನು ಕೂಡ
ಮಕ್ಕಳ ಒಂದು ತೊಂದರೆಗಳನ್ನು ಕೂಡ ನೀನು ನಿವಾರಿಸು ಸ್ವಾಮಿ. ಹಾಗೂ ಅವರು ಶಾಲೆಗಾಗಿ ಬಹಳ ನಮ್ರತೆಯಿಂದ ನಿನ್ನಲ್ಲಿ ಮೊರೆ ಇಡುವಾಗ ಅಲ್ಲಿರುವಂತ ಎಲ್ಲ ಕೊರತೆಗಳನ್ನ ನೀಗಿಸಿ ಸ್ವಾಮಿ, ಅಲ್ಲಿ ಸ್ವಾಮಿ ವಾತಾವರಣವನ್ನ ಬದಲಾಯಿಸು ತಂದೆಯೇ ಅಪ್ಪ. ಹಾಗೆಯೇ ಸಹೋದರ ಬಾಬಿ ಮಾದಯ್ಯ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇವೆ. ಅವರ ಜೀವಿತದಲ್ಲಿ ಮತ್ತು ಕೃಷ್ಣಮೂರ್ತಿ ಪಾಸ್ಟರ್ ಇವರ ಒಂದು ಜೀವಿತದಲ್ಲಿ ನೀನು ಒಂದು ಉಜ್ವಲವಾದ ಭವಿಷ್ಯವನ್ನು ರೂಪಿಸಿ ಸ್ವಾಮಿ ನಿನ್ನ ಸೇವಕರಾಗಿ ಮುಂದುವರಿಯುವ ಹಾಗೆ ಅವರನ್ನ ನಡೆಸಿ ತಂದೆಯಾದ ದೇವರೇ. ಹಾಗೆಯೇ ಅನೇಕ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನ ಬೇಡ್ಕೊಳ್ಳುವಾಗ ಎಲ್ಲರ ಬೇಡಿಕೆಗಳನ್ನು ನೀನು ಈಡೇರಿಸಿ ಸ್ವಾಮಿ, ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಪ್ರಸನ್ನತೆಯನ್ನ ತೋರಿಸಿ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸಿ ನಡೆಸಿ ತಂದೆಯೇ. ಬಿಟ್ಟಿರುವಂತ ಹೆಸರುಗಳು ಸ್ವಾಮಿ ಈ ಒಂದು ಲಿಸ್ಟ್ ನಲ್ಲಿ ಇರುವ ತಂದೆಯೇ, ದಯಮಾಡಿ ನಾನು ಹೇಳದಿದ್ದರೂ ನೀನು ಬಲ್ಲಾತನಾಗಿದ್ದಿ. ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನನ್ನು ಆರಾಧಿಸುವಂತ ಸುಶ್ರಾವ್ಯ ಸ್ವರಗಳಿಂದ ನಿನ್ನನ್ನ ಆರಾಧಿಸುವಂತ ಪ್ರಿಯ ಮಕ್ಕಳ ಸಹೋದರಿ ಆನಿಯನ್ನು ಕೂಡ ಈ ಒಂದು ಕೂಟದಲ್ಲಿ ನೀನು ಸೇರಿಸು. ಹಾಗೂ ಸಹೋದರಿ ವರಲಕ್ಷ್ಮಿ ಆ ಮಗಳ ಕುಟುಂಬದವರು ಕೂಡ ನಿನ್ನ ಸನ್ನಿಧಿಯಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಾಗ ಆ ಕುಟುಂಬದವರು ಮತ್ತು ಅವರ ಜೊತೆಯ ಸದಸ್ಯರುಗಳೆಲ್ಲರನ್ನ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಇನ್ನು ಪಾಲ್ಗೊಂಡು ನಿನ್ನ ಸುವಾರ್ತೆಯ ಕಾರ್ಯದಲ್ಲಿ ತಂದೆಯೇ ಹೆಚ್ಚಿನ ಒಂದು ಆಕರ್ಷಣೆಯಿಂದ ಕಾರ್ಯ ನಿರ್ವಹಿಸುವ ಶಕ್ತಿ ಕೊಟ್ಟು ನಡೆಸಿ ಕಾಪಾಡಪ್ಪ ಅಪ್ಪ. ತಂದೆಯಾದ ದೇವರೇ, ಇದೇ ರೀತಿಯಲ್ಲಿ ಬೆಳಗ್ಗೆ ಎಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಪ್ರಾರ್ಥಿಸುವಂತ ಮಾಡಿ ನಡೆಸಪ್ಪ ಸ್ವಾಮಿ. ಎಲ್ಲರಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಈ ದಿನಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಒಂದು ಮನ್ನಕ್ಕಾಗಿ ಸ್ವಾಮಿ ಕಾದಿರುವಂತಹ ಹೃದಯಗಳಲ್ಲಿ ಸ್ವಾಮಿ ತಂಪನ್ನೆರೆದು ಈ ಅಮೂಲ್ಯ ವಾಕ್ಯಗಳ ಮೂಲಕ ನಮ್ಮ ಜೀವಿತಗಳನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಶಕ್ತಿ ಕೊಟ್ಟು ಎಲ್ಲರನ್ನ ನಡೆಸು. ಬೋಧಕರುಗಳನ್ನ ಸ್ವಾಮಿ ಹೆಚ್ಚೆಚ್ಚಾಗಿ ಬಲಪಡಿಸಿ ಅನೇಕ ಬೋಧಕರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಸೇವೆಯನ್ನು ಮುಂದುವರಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿ ಎಲ್ಲರನ್ನ ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ, ಎಲ್ಲಾ ಕುಟುಂಬ ಮಕ್ಕಳ ಬಂಧು ಬಾಳಗದವರ ಸಂಗಡ ಹಾಗೂ ಸ್ವಾಮಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಪ್ರತಿಯೊಂದು ನಿನ್ನ ಪ್ರಿಯರಾದವರ ಸಂಗಡ ಸ್ವಾಮಿ, ಈ ಕೂಟದಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಗಡ, ಹಾಡಾಡಿದಂತೆ ನಿನ್ನ ಮಗಳ ಸಂಗಡ, ಅಂತ್ಯದ ಆಶೀರ್ವಾದವನ್ನ ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನನ್ನ ಘನಪಡಿಸಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ವಿಜಯ್ ಕುಮಾರ್ ಸರ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಮ್ಮ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ರಾತ್ರಿ ಉನ್ನತವಾದಂತಹ ತನ್ನ ಆಶೀರ್ವಾದಗಳಿಂದ ತುಂಬಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಸುಖ ನಿದ್ರೆಯನ್ನು ಅನುಗ್ರಹಿಸಿ ಬೆಳಗಿನ ಜಾವದಲ್ಲಿ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆಯು ನಮ್ಮೆಲ್ಲರೊಂದಿಗಿರಲಿ. ಆಮೆನ್.